ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಧರ್ಮ ಬಂಧುಗಳೇ, ರಾಮಾಯಣ ಪ್ರವಚನ ಮಾಲಿಕೆಯ 91ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಕಳೆದ ಸಂಚಿಕೆ ಯುದ್ಧಕಾಂಡದ 49ನೇ ಸಂಧಿಯನ್ನು ನಾವು ಮುಗಿಸಿದ್ದೇವೆ. 16 ದಿವಸದ ಯುದ್ಧ ನಡೆಯಿತು ಅಂತ ತೊರವೆಯ ನರಹರಿ ಹೇಳುತ್ತಿರುವುದು ನಮಗೆ ಈ ಸಂಧಿಯಲ್ಲಿ ಗೊತ್ತಾಗ್ತದೆ. ಮೂರು ಮೂರ್ತಿಗಳ ಶಕ್ತಿಯನ್ನು ಆವಾಹಿಸಿದ ರಾವಣನ ಶೂಲವನ್ನು ಅದೇ ಮೂರು ಮೂರ್ತಿಗಳ ಶಕ್ತಿಯ 3 ಬಾಣಗಳ ಮೂಲಕವಾಗಿ ರಾವಣನ ಶೂಲವನ್ನು ವಿಫಲಗೊಳಿಸ್ತಾನೆ. ಅಲ್ಲಿರುವಂತಹದ್ದು ದಾನವಿ ಶಕ್ತಿ, ಶಾಕ್ತೇಯ ಶಕ್ತಿಗಳ ಆವಾಹನೆ, ಇಲ್ಲಿರುವಂತಹದ್ದು ಸಾತ್ವಿಕ ಶಕ್ತಿಗಳ ಆವಾಹನೆ. ದಾನವಿ ಶಕ್ತಿಗಳು ಅಥವಾ ರಾಕ್ಷಸ ಅಥವಾ ತಾಮಸ ಶಕ್ತಿಗಳು ಏನುಂಟು, ಈ ತಾಮಸ ಶಕ್ತಿಯನ್ನು ಸಾತ್ವಿಕ ಶಕ್ತಿ ನಿವಾರಿಸ್ತದೆ ಎನ್ನುವುದು ಬಹಳ ಮುಖ್ಯವಾದ ಸಂಗತಿಯಾಗ್ತದೆ. ಮತ್ತೆ ರಾಮರಾವಣರು ಯುದ್ಧ ಭೂಮಿಯಲ್ಲಿ ಎದುರೆದುರಾಗ್ತಾರೆ. ಮರುದಿವಸ ಯುದ್ಧಕಾಂಡ ಮುಂದುವರಿಯುತ್ತದೆ. ಈ ಸಂಚಿಕೆಯಲ್ಲಿ ನೋಡೋಣ. ಲವನೇ ಕೇಳೈ ಹನುಮನಪ್ಪರ ದಿವಿಜ ಸೂತನ ಬೊಬ್ಬೆ ರಘು ಸಂಭವನ ಚಾಪದ್ಯಾನವಾಂಗ ದಶಕಂಠನಬ್ಬರಣೆ ಅವನ ರಥ ಹಯಸೂತ ನುಬ್ಬಿನ ರವದ ರವಳಿಗಳೊಡೆ ವಿರಸಿ ಸುರಭುವನವನು ಬೆದರಿಸಿದವ ಧ್ರುವಲೋಕ ಪರ್ಯಂತ. ಕೇಳು ಎರಡೂ ಸೇನೆ, ರಾಮ ಮತ್ತು ರಾವಣರ, ಒಂದು ಕಡೆಯಿಂದ ರಾವಣನ ರಾಕ್ಷಸ ಸೇನೆ, ಇನ್ನೊಂದು ಕಡೆಯಿಂದ ರಾಮನ ಕಪಿ ಸೇನೆ, ವಾನರ ಸೇನೆ ಎದುರು ಬೆದುರಾಗಿ ಮತ್ತೆ ಉತ್ಸಾಹದಿಂದ ಆ ದಿವಸದ ಬೆಳಗ್ಗೆ ಯುದ್ಧ ಕ್ಷೇತ್ರದಲ್ಲಿ ಸಿದ್ಧರಾದರಂತೆ. ಸಾರಥಿಯಾದಂತಹ ಮಾಥಲಿ, ರಥದ ಮೇಲೆ ಏರಿದಂತಹ ಆಂಜನೇಯ ಗರ್ಜಿಸಿದರು. ರಾಮನ ಧನುಷ್ಟಂಕಾರ, ರಾವಣನ ಗರ್ಜನೆ, ಕುದುರೆಗಳ ಹೇಷಾರವ ಮತ್ತು ಆ ಎರಡು ಸೈನಿಕರ ಬೊಬ್ಬೆ, ಈ ಉಗೆ ಶಬ್ದಗಳು ಮುಗಿಲು ಮುಟ್ಟಿತು, ದಕ್ಷಿಣ ಉತ್ತರ ಧ್ರುವದವರೆಗೆ ವ್ಯಾಪಿಸಿತು ಅಂತ ಕವಿ ಹೇಳ್ತಾನೆ. ಯುದ್ಧ ಸಂಭ್ರಮದ ತುಂಬಿದ ಇಬ್ಬರು ಹೋರಾಟಗಾರರ ಸಾರಥಿಗಳು, ಕುದುರೆಗಳು ಕುಣಿದಾಡಿದವು ಉತ್ಸಾಹದಿಂದ ಅಂತ ಹೇಳ್ತಾರೆ. ಹಾಗೆ ಒಬ್ಬೊಬ್ಬರನ್ನು ಹೀಯಾಳಿಸಿ, ರಾವಣನಂತೂ ಹೀಯಾಳಿಕೆಯ ಮಾತುಗಳಿಂದ ರಾಮನ ಮೇಲೆ ಬಾಣವನ್ನು ಬಿಡ್ತಾನೆ. ಪ್ರಳಯಾಂಧಕಾರದ ತಿರುಳೋ ಏನೆಂದು ಹೇಳಲಿ ಅಂತ ಕವಿ ವರ್ಣಿಸ್ತಾನೆ. ಭೂಮಿಯಲ್ಲಿ ಅಂಧಕಾರ ವ್ಯಾಪಿಸುವಂತಹ ಯುದ್ಧ ನಡೆಯಿತು, ರಾಮರಾವಣರ ಯುದ್ಧ. ಒಂದು ಸಂದರ್ಭದಲ್ಲಿ ವಾನರ ಸೈನ್ಯ ಉರುಳಿತು, ಆಕಾಶದಲ್ಲಿ ದೇವತೆಗಳು ಚದುರಿದ್ರು ಅಂತ ಹೇಳ್ತಾರೆ ರಾವಣನ ಯುದ್ಧಕ್ಕೆ. ರಾಮ ಮತ್ತು ವಿಭೀಷಣ ಇಬ್ಬರಿಗೂ ಬಾಣಗಳ ಆಘಾತವಾಯಿತಂತೆ, ಅವರು ನರಳಿದ್ರಂತೆ, ನೋವಾಯಿತಂತೆ ಅವರಿಗೆ. ಹಾಗೆ ಆಕಾಶ, ದಿಕ್ಕು, ಭೂಮಿಗಳ ಮೇಲೆ ಬಾಣಾವಳಿಗಳು ಹೆಣೆದುಕೊಂಡವು ಅಂತ ಹೇಳ್ತಾನೆ. ರಾಮನ ರಥವನ್ನು ಮುಚ್ಚಿಬಿಟ್ಟವಂತೆ ರಾವಣನ ಪ್ರಯೋಗದಿಂದ. ಪ್ರಳಯಾಗ್ನಿಯೊಡನೆ ಹೇಗೆ ನಾವು ಅದನ್ನು ತಡೆಯುವುದು, ಅದನ್ನು ಸ್ಪರ್ಧಿಸುವುದು ಹೇಗೆ? ಆದರೆ ಆ ಕ್ಷಣದಲ್ಲಿ ಮತ್ತೆ ಸಿದ್ಧನಾದಂಥ ಉತ್ಸಾಹದಿಂದ ರಾಮ ಪ್ರಯೋಗಿಸಿದಂತಹ ಬಾಣಗಳಿಂದ ಇಡೀ ಶತ್ರು ಬಾಣಗಳ ಸಮೂಹವನ್ನು ನಾಶ ಮಾಡಿದನಂತೆ. ಕಣ್ಣಿಮುಚ್ಚಿ ತೆರೆಯುವುದರಲ್ಲಿ ರಾಮಪ್ರಭು.
ಹಾಗೆ ಏನೆಂದು ವರ್ಣಿಸಲಿ, ಹಾಗೆ ಪೂರ್ಣವಾಗಿ ಚಿಮ್ಮಿಸುವ ಬಾಣಗಳು 14 ಲೋಕ ವ್ಯಾಪಿಸಿದ್ದ ಕವಿ ಯುದ್ಧದ ವರ್ಣನೆಯನ್ನು ತರವೇ ಬಹಳ ಮುತುವರ್ಜಿಯಿಂದ ಮಾಡಿದ್ದು ಕಾಣುತ್ತದೆ. 33 ದೇವತೆಗಳು ಕಳವಳಗೊಳ್ಳುವ ಯುದ್ಧವನ್ನು ರಾವಣ ಮಾಡ್ತಾನೆ, ಆದರೆ ಅಷ್ಟೇ ಅವರನ್ನು ಸಂತೋಷಗೊಳಿಸುವಂತಹ ಯುದ್ಧವನ್ನು ಮಾಡ್ತಾನೆ. ಬಾಣಮೂತಿಗಳು ಪರಸ್ಪರ ಅಪ್ಪಳಿಸಿದಂತೆ, ಹಾಗೆ ನಕ್ಷತ್ರಗಳು ಹೊಡ್ಕೊಂಡಂತೆ ಆಯಿತು. ಬ್ರಹ್ಮಾಂಡ ಓಡಿನ ಒಳಗಡೆಯನ್ನಾವರಿಸಿತು, ಬಿಸಿಯಾಗುವುದು ಅಷ್ಟು ಆ ರೀತಿ ಇಂತಹದ್ದಾಯಿತು. ಯುದ್ಧವನ್ನು ಬಹಳ ಮುಖ್ಯವಾಗಿ ಹೇಳ್ತಾನಂತೆ. ಆ ರೀತಿ ಶಿವಬ್ರಹ್ಮರೇ ಮೊದಲಾದ ಮುಖ್ಯ ದೇವತೆಗಳು ದಿವ್ಯ ದೇಹದಲ್ಲಿ ಪ್ರಾಣವನ್ನಿರಿಸಿಕೊಂಡು ಅವರಿಗೆ ಹೆದರಿಕೆ ಆಯ್ತಂತೆ, ಹೇಗೆ ನಾವು ಅಂತ. ಸುಳ್ಳನ್ನೇಕೆ ಹೇಳಬೇಕು ಎಂದು ವಾಲ್ಮೀಕಿ ವಿವರಿಸಿದ. ಇದು ಸುಮ್ಮನೆ ನಾನು ಹೇಳುವುದಲ್ಲ ಅಂತ ವಾಲ್ಮೀಕಿ ಕುಶಲವರಿಗೆ ಹೇಳಿದನಂತೆ. ಸುಳ್ಳು ಹೇಳುವುದಲ್ಲ, ನಿಜವಾಗಿಯೂ ರಾವಣನ ವಿಕ್ರಮ ಇದು 3 ಮೂರ್ತಿಗಳು ಹೊಗಳುವಂತಹ ವಿಕ್ರಮ ಅದು. ಆದರೆ ರಾಮನ ವಿಕ್ರಮ ಕಡಿಮೆ ಅಂತಲ್ಲ, ರಾಮ ಅಪ್ರತಿಮ ಬಿಲ್ಲುಗಾರನೇ. ಆದರೆ ಯಾವ ರೀತಿಯಿಂದ ನೋಡಿದರೂ ರಾವಣ ಯುದ್ಧದಲ್ಲಿ ಬಹಳ ಅವನನ್ನು ಸಾಮರ್ಥ್ಯ ಇಲ್ಲದವನು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಇಲ್ಲಿ ಕವಿ. ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹೇಳ್ತಾನೆ. ಹಾಗಾದಾಗ ಮೇರು ಪರ್ವತವ ಎಡಬಲಗಳಿಗೆ ಅಲುಗಿತು, ದೇವತರುಣಿಯರ ಗರ್ಭಗಳು ಕಲಕಿದವು, ಜಗತ್ತು ದೇವನಗರಗಳು ಬಳಲಿದವು, ಬ್ರಹ್ಮನ ಪಟ್ಟಣಕ್ಕೆ ಬಂತು. ಹೀಗೆ ವಾಲ್ಮೀಕಿಗಳೇ ಅದನ್ನು ವಿವರಿಸ್ತಾರೆ ಅಂತ ತೊರವೆ ಹೇಳ್ತಾನೆ. ಮುಂದೆ ನೋಡೋಣ. ಹತ್ತದೇನಿ ಬಲುಗುದಾರಿ ಭಟೋತ್ತಮರಲ ಭಟರು ಹತ್ತದೇನಿ ಬಲುಗುದಾರಿ ಭಟೋತ್ತಮರಲ ಸಮರದೀರೋದಾತ್ತರಲ್ಲ ಹಿಂದು ಮುಂದಣ ಯುಗದ ವೀರರಿಗೆ ಎತ್ತಬಹುದೇ ಬೆರಳನೆಂದು ವಿಯತ್ತಳದಲ ದೇವ ಮುನಿ ಪೊಗಳುತ್ತಲಿರ್ದನು ಹೊರದ ಹರುಷದ ಹಿಂಪಿನುಬ್ಬಿನಲಿ ಬಾರಿ ಭಟೋತ್ತಮರಲ ನಾರದರು ಆ ಸಂದರ್ಭದಲ್ಲಿ ಆಕಾಶದಿಂದ ಹೊಗಳಿಕೆಯ ಮಾತುಗಳನ್ನು ಹೇಳ್ತಾರಂತೆ. ಮುನಿ ಗಡಣದ ಜೊತೆಗೆ ನಾರದರು ದೇವಮುನಿಗಳಿದ್ರು. ಇವರ ಸಾಮರ್ಥ್ಯ ಕಡಿಮೆಯಾದುದೇ ಅಂತ ನಾರದರು ಹೇಳ್ತಾರೆ. ಅಲ್ವೇ ಅಲ್ಲ, ಸಾಮರ್ಥ್ಯವೇ ಕಡಿಮೆ ಅಲ್ಲ. ಇವರು ಭಾರೀ ವೀರರು. ಹಿಂದೆ ಆಗಿ ಹೋದ ಅಥವಾ ಮುಂದೆ ಭವಿಷ್ಯದಲ್ಲಿ ಆಗಬಹುದಾದ ಯಾವ ವೀರರೂ ಇವರ ಹಾಗಿಲ್ಲ. ಹಿಂದೆಯೂ ಇಲ್ಲ, ಮುಂದೆಯೂ ಇಲ್ಲ. ನ ಭೂತೋ ನ ಭವಿಷ್ಯತಿ ಅಂತಂದು ಮಾತುಂಟು. ಹಿಂದೆ ಆಗಲಿಲ್ಲ ಸರಿ, ನ ಭೂತೋ, ಆದರೆ ನ ಭವಿಷ್ಯತಿ, ಮುಂದೆ ಆಗಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾದರೆ ಭವಿಷ್ಯವನ್ನು ಬಗೆದು ನೋಡಬಲ್ಲಂತಹ ನಾರದರು ಹೇಳ್ಬೋದು. ಅವರು ಪರಮಜ್ಞಾನಿಗಳು, ದಿವ್ಯಜ್ಞಾನಿಗಳು. ಅವರು ಹೇಳ್ತಾರಂತೆ, ಮುಂದೆ ಹುಟ್ಟಲಿರುವ ವೀರರನ್ನು ಮೀರಿಸುವ ಪರಾಕ್ರಮಿಗಳು, ಇವರಿಗನ್ನು ಮೀರಿಸುವ ಪರಾಕ್ರಮಿಗಳು ಜಗತ್ತಿನಲ್ಲಿ ಮುಂದೆ ಹುಟ್ಟಲಿಕ್ಕಿಲ್ಲ ಅಂತ ಅವರು ಹೇಳ್ತಾರೆ. ಇವರ ಮೇಲೆ ಯಾರಾದರೂ ಬೆರಳತ್ತಬಹುದೇ, ಇವರನ್ನು ಬೆರಳು ಮಾಡಿ ತೋರಿಸಲಿಕ್ಕೆ ಸಾಧ್ಯ ಇಲ್ಲ, ಇವರೇನು ಅಲ್ಲ ಅಂತ. ಅಂತಹ ಇವರನ್ನು ಬೆಟ್ಟೆತ್ತಿ ತೋರಿಸಬೇಕಾದಂತಹ ವಿಕ್ರಮಿಗಳಿವರು ಅಂತ ಇಬ್ಬರನ್ನು ಹರ್ಷಾಧಿಕ್ಯದಿಂದ ಉಬ್ಬಿ ಹೊಗಳಿದ್ರಂತೆ ನಾರದರು ಹಾಗೆಲ್ಲ ಹೊಗಳೋರೇ ಅಲ್ಲ ಅವರು. ಇಬ್ಬರು ವೀರರ ಮುಂದಿನ ಯುದ್ಧ ಇದು ಪರಿಣಾಮವನ್ನು ಹೇಳುವುದೇ ಶಾಸ್ತ್ರೋಕ್ತವಾದಂತಹ ದಿವ್ಯ ಮಂತ್ರಗಳ ಅಸ್ತ್ರಗಳಿಂದ ಯುದ್ಧ ಆರಂಭ ಮಾಡಿದ್ರಂತೆ. ಸಾಮಾನ್ಯ ಬಾಣಗಳಲ್ಲ, ಅಸಾಮಾನ್ಯ ಬಾಣಗಳು, ಶಾಸ್ತ್ರೋಕ್ತ ಬಾಣಗಳು, ದಿವ್ಯವಾದಂತಹ ಬಾಣಗಳು, ಮಂತ್ರ ಬಾಣಗಳ ಯುದ್ಧವನ್ನು ಇಬ್ಬರು ಆರಂಭ ಮಾಡುತ್ತಾನೆ. ಪ್ರಯೋಗಿಸಿ ಸುಮ್ಮನೆ ಬಿಡಬೇಡಿ ಅಂತ ಹೇಳಿದ್ರಂತೆ. ನಾರದರೇ ಪ್ರೇರಣೆ ಕೊಟ್ಟರಂತೆ. ಶಾಸ್ತ್ರೋಕ್ತವಾದ ಬಾಣವನ್ನು ಬಿಡಿ, ಅಸ್ತ್ರವನ್ನು ಬಿಡಿ, ಮಂತ್ರಾಸ್ತ್ರಗಳನ್ನು ಬಿಡಿ, ಸುಮ್ಮನೆ ಯುದ್ಧ ಮಾಡಬೇಡಿ ನೀವು ಅಂತ ಹೇಳಿದ್ರಂತೆ ನಾರದರಿಗುಂಟು ರಾವಣವಧೆ ಆಗಬೇಕಾದಷ್ಟು ಬೇಗ ಅಂತಾಗಿ ಅವರು ಯುದ್ಧವನ್ನು ಪ್ರೇರೇಪಿಸುವ ಮಾತುಗಳನ್ನು ಇಬ್ಬರಿಗೂ ಹೇಳಿದರು ನಾರದರು. ಯಾಕೆಂದರೆ ರಾಮ ಹೊಗಳಿಕೆಯಿಂದ ಬೀಗುವವನಲ್ಲ, ರಾವಣನಿಗೆ ಹೊಗಳಿದರೆ ಬೀಗ್ತಾನೆ ಅವ. ಹಾಗೆ ನಾರದರು ಹೇಳಿದ್ರಂತೆ, ಶಾಸ್ತ್ರೋಕ್ತವಾಗಿ ಮಾಡಿ ಯುದ್ಧ ಅಂತ ನಾರದರು ಪ್ರೇರಣೆ ಮಾಡಿದರು. ಈ ಮಾತುಗಳನ್ನು ಕೇಳಿದ ರಾಮರಾವಣರು ಮಂತ್ರಾಸ್ತ್ರಗಳನ್ನು ಬತ್ತಳಿಕೆಯಿಂದ ಎಳ್ಕೊಂಡ್ರು ಅಂತ ಕವಿ ಇಲ್ಲಿ ಹೇಳ್ತಾನೆ. ಹೊಗಳು ಭಟ್ಟರು ಬಿರುದನ್ನು ಹೇಳ್ತಾ ಇದ್ದರಂತೆ. ವೀರರು ಉತ್ತರ ಪ್ರತ್ಯುತ್ತರಗಳ ಮೂಲಕ ಪರಸ್ಪರ ಇವರು ಮಾತಾಡಿಕೊಳ್ತಾ ಇದ್ದರಂತೆ. ಈ ರೀತಿ ಬೇರೆ ಬೇರೆ ರೀತಿಯಿಂದ
ಮಾತಾಡಿಕೊಳ್ತಾ ಇದ್ರು. ಇಲ್ಲಿ ಮಾತಿನ ಯುದ್ಧವನ್ನು ನೋಡೋಣ. ರಾಮಪ್ರಭು ಏನು ಹೇಳ್ತಾನೆ ನೋಡೋಣ. ದಿವಿಜ ರಿಪು ಕೇಳಲವೋ ಸರಸಿಜ ಭವ ಭವಾದ್ಯರ ಬಗೆಯ ನೆಂಬಿ ಹವನ ನಂಗಿ ಕರಿಸಿದೆಯಲ ಕೂಳರಂಧದಲ್ಲಿ ಧ್ರುವವು ನಿನಗಾಯುಷ್ಯವೆಂಬುತ್ಸವದಿ ನಮ್ಮನು ಕೆಣಕಿ ಲಯ ಮೃತ್ಯುವಿನ ಕೈವಶವಾದಿ ನೀನೆಂದ ಸುರಹರ ನುಡಿದ ದಿವಿಜರಿಬು ಕೇಳಲವೋ ಓ ದಿವಿಜರಿಪು ಕೇಳಲವೋ. ರಾಮ ಅಸುರನನ್ನು ಕರೆದು ಹೇಳ್ತಾನೆ, ನೀನು ಮೂರ್ಖನಂತೆ ಬ್ರಹ್ಮ ಮಹೇಶ್ವರ ಇತ್ಯಾದಿ ದೇವವರ್ಗ ಏನುಂಟು, ದೇವತಾ ವರ್ಗ ಏನುಂಟು, ಅವರನ್ನು ಲಕ್ಷಿಸುವುದಿಲ್ಲವೆಂಬಂತಹ ನಿಲುಮೆಯನ್ನು ಹೊಂದಿದೆಯಲ್ಲ ನೀನು. ಯಾಕೆ ದೇವಧರ್ಮವನ್ನು ಋಷಿ ಧರ್ಮವನ್ನು ಗೌರವಿಸಬೇಕಾದ್ದು, ಭಕ್ತಿಯಿಂದ ಕಾಣಬೇಕಾದ್ದು ಈ ಲೋಕದಲ್ಲಿರುವ ಜನರಿಗೆ ಅದು ಕರ್ತವ್ಯ. ನೀನು ಈ ಲೋಕದಲ್ಲಿದ್ದಿ, ಮೂರ್ಖರಾಗೆ ಯಾಕೆ ನೀನು ಆ ನಿಲುವು ಹೊಂದಿದ್ದಿ? ನಿನಗೆ ಆಯುಸ್ಸು ಸ್ಥಿರವಾಗಿದೆ ಅಂತ ನೀನು ಸೊಕ್ಕಿನಿಂದ ತಿಳ್ಕೊಳ್ಬೇಡ. ದೀರ್ಘಾಯುಷ್ಯ ಉಂಟು, ನಿನಗೆ ಕೋಟಿ ವರ್ಷದ ಆಯುಷ್ಯ ಉಂಟು. ಆದರೆ ನೀನು ಮೃತ್ಯುಂಜಯನಲ್ಲ, ಸ್ಥಿರಜೀವಿಯಲ್ಲ, ಸ್ಥಿರಜೀವಿಯಲ್ಲ. ಮರಣ ಉಂಟೆ ನಿನಗೆ. ಹಾಗಾದ ಕಾರಣ ನೀನು ನಮ್ಮನ್ನು ಕೆಣಕಿ ಪ್ರಳಯ ಮುತ್ರುವಿನ ಕೈವಶವಾದೆ. ನೀನು ಮೃತ್ಯು ಇಲ್ಲ ಅಂತ ತಿಳಿದಿದ್ದಿ, ಆದರೆ ನನ್ನನ್ನು ಕೆಣಕಿದೆ ಸೀತಾವ್ಯಾಜದ ಮೂಲಕವಾಗಿ. ಅದು ನಿನಗೆ ಮೃತ್ಯು. ನಿನ್ನ ಮೃತ್ಯು ನಾನೇ ಆಗಿದ್ದೇನೆ ಅಂತ ಪರೋಕ್ಷವಾಗಿ ರಾಮ ಹೇಳ್ತಾನೆ. ಅವನ ಕೈವಶವಾದೆ. ಇನ್ನಾದರೂ ನೀನು ಹಠವನ್ನು ಬಿಡು. ರಾಮನನ್ನು ಗೆಲ್ತೇನೆ, ರಾಮನನ್ನು ಕೊಲ್ತೇನೆ, ಸೀತೆಯನ್ನು ಹೊಂದುತ್ತೇನೆ ಅಂತಂದ ನಿಮ್ಮ ನಿಲುಮೆ ಏನುಂಟು, ಈ ಆಶೆ, ಹಗಲುಗನಸು, ಇದನ್ನು ನೀನು ಬಿಡು. ನಿನ್ನ ತಲೆ ಕಾಯುತ್ತೇನೆ, ಇಲ್ಲದಿದ್ದ ತಲೆ ತೆಗಿತೇನೆ ಅಂತ ಅರ್ಥ. ಆ ಕಾರಣದಿಂದ ಸೂರ್ಯ ಚಂದ್ರರಿರುವವರೆಗೆ ನಿನಗೆ ಅಪಕೀರ್ತಿ ತಪ್ಪಿದ್ದಲ್ಲ. ಅಪಕೀರ್ತಿ ಶಾಶ್ವತವಾಗಿ ನಿನಗೆ. ಮತ್ತೊಬ್ಬನ ಹೆಂಡತಿಯನ್ನು ಅಪಹರಿಸಿದ ಭಾರ್ಯಾಪಹಾರ, ಇದು ಶಾಶ್ವತವಾದ ಅಪಕೀರ್ತಿ ನಿನಗೆ. ಅದು ಹೋಗಿ ನಿನಗೆ ನಿಷ್ಕಳಂಕವಾದಂತಹ ಕೀರ್ತಿ ಬರ್ತದೆ. ಯಾಕೆ? ಯುದ್ಧ ನಿಲ್ಲಿಸು, ಸೀತೆಯನ್ನು ಒಪ್ಪಿಸಿದ್ರೆ ಆಯಿತು, ನೀನು ಬೇರೆ ಏನಿಲ್ಲ. ನಿನ್ನ ಅಭಿಪ್ರಾಯ ಏನು ಅಂತ ರಾಮ ಹೇಳಿದ. ನಿನ್ನನ್ನು ಕೊಲ್ಲುವುದಿಲ್ಲ, ನಿನ್ನನ್ನು ಉಳಿಸ್ತೇನೆ ಅಂತ. ಕೇಳೋಣ ದಶಕಂಠನ ಅಭಿಪ್ರಾಯವನ್ನು. ವೀರ ಕೇಳೈ ಬಳಿಕ ರಾವಣ ವೀರ ಏಕೆ ನಿನಗೀ ಮಾತು ಮರೆ, ನಿನಗೇಕೆ ಬಲ್ಲೆನು ನಿನ್ನ ಪರಿಯನು, ಕಾಕನೇ ತಾನಚ್ಚು ಮೆಚ್ಚಿನ ಮಾತದಂತಿರಲಿ. ನೂಕು ಕಣೆಗಳ ಕದನ ಮುಖವೇ ಸಾಕು, ಸಾವಿಂಗಳುಕುವನೆ ಅಳುಕುವೆನೆ, ಲೋಕೈಕ ವೀರ ಕಣ ಕೃಪೋದಯವೇಕೆ ನಿನಗಿಂದ, ಏಕೆ ನಿನಗೀ ಮಾತು ಮರೆ, ನಿನಗೇಕೆ ಬಲ್ಲೆನು ನಿನ್ನ ಪರಿಯ. ಅಯ್ಯ ಪುತ್ರ ಕಳತ್ರಾದಿಗಳನ್ನು ಕಳಕೊಂಡ ರಾವಣ ಹಿತೋಪದೇಶವನ್ನು ಕೇಳುವ ಮನೋಸ್ಥಿತಿಯಲ್ಲೇ ಇಲ್ಲ. ರೋಗಿಗೆ ಔಷಧ ಪಥ್ಯವೇ. ಮರಣದ ದಾರಿಯಲ್ಲಿ ಒಸಗೆಯಲ್ಲಿ ಸಾಗುತ್ತಿರುವವನಿಗೆ ಒಬ್ಬ ಅನುಗ್ರಹ ಮಾಡ್ತೇನೆ, ಜೀವದಾನ ಮಾಡ್ತೇನೆ ಅಂತೇಳಿದ್ರೆ ಪಥ್ಯವಾಗುತ್ತದೋ? ಇಲ್ಲಲ್ಲ. ಅದೇ ರೀತಿ ಮಾಡಿದೆ. ಏಕೆ ನಿನಗೆ ಈ ಮಾತು ಮರೆತು ಬಿಡು, ನಾನು ಶರಣಾಗುವ, ಸೀತೆಯನ್ನು ಒಪ್ಪಿಸುವ ಪ್ರಮೇಯವೇ ಇಲ್ಲ. ಅದನ್ನು ಮರೆತು ಬಿಡು. ನೀನು ಯಾಕೆ ರಾಮ ಈಗ ಮಾತಾಡ್ತೀ? ನಿನ್ನ ರೀತಿಯನ್ನು ಬಲ್ಲೆ. ನಾನು ದುಷ್ಟನೇ, ನಿನ್ನ ಮಾತು ನನಗೆ ಅರ್ಥ ಆಯಿತು. ನಾನು ಒಳ್ಳೆವ ಅಂತ ಹೇಳಿಕೊಳ್ಳುವುದಿಲ್ಲ.
ನಿನ್ನ ಅಚ್ಚುಮೆಚ್ಚಿನ ಮಾತುಗರು ಹಾಗಿರಲಿ. ಹಾಗಾದರೆ ನಾವು ಒಂದು ಜಯ ವಿಜಯರು ಸನಕಸನಂದರ ಶಾಪದಿಂದ ಮತ್ತೆ ಪಾಪವನ್ನು ಕಳ್ಕೊಂಡು ವೈಕುಂಠವನ್ನು ಸೇರುವುದಕ್ಕೆ ಇದು ನಡೆದಂತಹ ಸಂಗತಿ ಅಂತ ನಾವು ಒಪ್ಪುವಾಗ ಇದು ಎರಡನೇ ಜನ್ಮ. ಈ ಒಂದು ಹಿಂದಿನ ಶಾಪದ ವಾಸನಾ ಪ್ರಜ್ಞೆ ರಾವಣನಲ್ಲಿ ಇದ್ದಂತೆ ಕಾಣುತ್ತದೆ. ಮಂಡೋದರಿಯಲ್ಲಿ ಹೇಳ್ತಾನೆ. ವಾಲ್ಮೀಕಿಗಳಂಥದ್ದನ್ನು ಹೇಳಲಿಲ್ಲ, ಆದರೆ ತೊರವೆ ತುಂಬ ಸೊಗಸಾಗಿ ಹೇಳಿದೆ, ನಿರೂಪಿಸ್ತಾನೆ. ಆ ಕಾರಣದಿಂದ ಈಗ ಈ ಮಾತು ಯಾಕೆ, ನಿನ್ನ ರೀತಿಯನ್ನು ಬಲ್ಲೆ, ಅಂದರೆ ನೀನು ಯಾರು ಅಂತ ಗೊತ್ತುಂಟು ನನಗೆ ಗೊತ್ತುಂಟು. ನಾ ದುಷ್ಟನೇ, ಪ್ರಶ್ನೆ ಹೌದು, ನಾ ದುಷ್ಟನ ಹೇಳು, ನಾ ಶಾಪಗ್ರಸ್ತ ಅಂತ ಅರ್ಥ ಅಲ್ಲ, ನಾನು ದುಷ್ಟನೇ. ಇನ್ನು ಈ ಮಾತು ಹೇಳಿ ಪ್ರಯೋಜನ ಇಲ್ಲ, ನನಗೆ ಯುದ್ಧ ಸಾಕು, ನಾನು ಸಾವಿಗೆ ಹೆದರುತ್ತೇನೆಯೋ, ನನಗೆ ಯುದ್ಧ ಬೇಕು ಅಂತ ರಾವಣ, ನನಗೆ ಯುದ್ಧ ಸಾಕು ಅಂದರೆ ತಲುಪಬೇಕಾದಂಥ ಲಕ್ಷ್ಯದ ಕಡೆಗೆ ನಾನು ತಲುಪುತ್ತಾ ಇದ್ದೇನೆ, ಕೊನೆಯ ನನ್ನ ಪ್ರಯಾಣದಲ್ಲಿ, ಜೀವನ ಪ್ರಯಾಣದಲ್ಲಿ ನಾನಿದ್ದೇನೆ ಅಂತ ಅರ್ಥ. ಸಾವಿಗೆ ನಾನು ಹೆದರುವುದು, ಯಾಕಂದ್ರೆ ಸಾವಲ್ಲ, ರಾಮ ಭಗವಂತ ಅಂತ ಒಪ್ಪಿದರೆ ಭಗವಂತನ ಕೈಯಲ್ಲಿ ಆಗುವಂಥದ್ದು ಮಾಡೋದು ಕೊಲೆಯೂ ಅಲ್ಲ ರಾಮ, ಇವನು ಸಾಯುವುದೂ ಅಲ್ಲ, ಅದು ಕೈತವದ ಶಿಕ್ಷಾ ಗುರು ಅವ ಕೊಡುವಂತಹ ಶಿಕ್ಷೆ, ಅದು ಶಿಕ್ಷಣ ರೂಪವಾದದ್ದು ಅಂತ ನಾವು ತಿಳ್ಕೊಳ್ಬೇಕು. ಈ ರಾವಣನ ಮಾತಿನ ಧ್ವನಿಯಲ್ಲಿ ಲೋಕೈಕ ವೀರನಲ್ಲವೇ, ನೀನೇಕೆ ನನ್ನ ಮೇಲೆ ಕೃಪೆ ತೋರುವೆ? ನೀನು ಲೋಕೈಕ ವೀರ. ಯಾರು ಲೋಕೈಕ ವೀರ? ಭಗವಂತನೊಬ್ಬನೇ ಲೋಕೈಕ ವೀರ. ನೀನು ಕೃಪೆ ತೋರುವುದು ನನ್ನನ್ನು ಕ್ಷಮಿಸಿ ಮನ್ನಿಸಿ ಅಲ್ಲ, ಬದಲಾಗಿ ಏನು, ನೀನು ಕೃಪೆ ತೋರುವುದಿದ್ರೆ ನನಗೆ ಬಾಣ ಪ್ರಯೋಗ ಮಾಡು, ಅದನ್ನು ಧ್ವನಿ ಹಾಗೆ. ಲೋಕೈಕ ವೀರ ನೀನು, ನಿನ್ನನ್ನು ಮೀರಿಸುವವರಿಲ್ಲ ನನಗೆ ಗೊತ್ತುಂಟು, ಆದರೆ ಯಾಕೆ ಯುದ್ಧ? ನೀನು ಬಾಣದ ಮೂಲಕವಾಗಿ ನನಗೆ ಅನುಗ್ರಹ ಮಾಡು ಎಂಬ ಧ್ವನಿ. ಒಳ್ಳೆಯದೋ ಕೆಟ್ಟದೋ ನಾನು ಮನ್ನಿಸಿದ ಭಕ್ತನ ಒಪ್ಪಿಗೆಯಂತೆ ಎಂದು ರಾಮ ಹೇಳ್ತಾನೆ. ಈ ಜಗತ್ತು ನನ್ನ ಭಕ್ತರು ಏನು ಹೇಳಿದ್ದಾರೆ ನಿನ್ನ ಕುರಿತಾಗಿ, ಅವರಿಗೇನು ಆಶ್ವಾಸನೆ ಕೊಟ್ಟಿದ್ದೇನೆ ನಾನು ನನ್ನ ಭಕ್ತರಿಗೆ, ಆ ಭಕ್ತರಿಗೆ ನಾನು ಏನು ಹೇಳಿದ್ದೇನೋ ಅದನ್ನು ನಾನು ಮಾಡಬೇಕಾಗ್ತದೆ ಅಂತ ಹೇಳ್ತಾನೆ. ಒಳ್ಳೆಯದೋ ಕೆಟ್ಟದೋ ಮನ್ನಿಸಿದ ಭಕ್ತ ಅಂದರೆ ವಿಭೀಷಣನಿಗೆ ನಾನು ಏನು ಕೊಟ್ಟಿದ್ದೇನೆ, ಲಂಕೆಯ ಪಟ್ಟ ಕೊಟ್ಟಿದ್ದೇನೆ, ಇದು ಅರ್ಥ. ಆ ಕಾರಣದಿಂದ ನಿನ್ನನ್ನು ಉಳಿಸಬೇಕೆಂಬ ಸತ್ಯದಿಂದ ನಾವು ಹೇಳಿದೆವು. ಒಬ್ಬ ಮಹಾನಾಯಕ, ಸಂಘಟನಾ ಶಕ್ತಿ ಉಳ್ಳವ, ಆಜ್ಞಾಶಕ್ತಿ ಉಳ್ಳವ, ಅಂತಹ ನಾಯಕ ತಪ್ಪು ಮಾಡಿದ್ದಾನೆ ಅಂತ ತಕ್ಷಣ ನಾಯಕತ್ವವನ್ನು ನಾವು ಮುಗಿಸುವುದಲ್ಲ, ಅವನನ್ನು ತಿದ್ದಿ ಅವ ಒಳ್ಳೆಯವನಾಗುವುದಿದ್ರೆ ಅಂತಹ ನಾಯಕತ್ವ ಬೇಕು, ಧಾರ್ಮಿಕ ನಾಯಕ ಬೇಕು ಎನ್ನುವುದರಿಂದ ನಾವು ಅದನ್ನು ಹೇಳಿದ್ದೇವೆ. ಅದು ನಿನಗೆ ಮನಸ್ಸಿಗೆ ಬಾರದೇ ಇದ್ದರೆ, ನಿನಗೆ ಅದು ಬೇಡ ಅಂತಂದರೆ ನೀನು ಯುದ್ಧಕ್ಕೆ ಸಿದ್ಧನಾಗು ಅಂತ ರಾಮ ಹೇಳ್ತಾನೆ. ಹಾಗೆ ರಾಮರಾವಣರು ಬಾಣವನ್ನು ಪ್ರಯೋಗ ಮಾಡ್ತಾನಂತೆ. ಪ್ರತಿ ಬಾಣಗಳಿಂದ ಖಂಡನೆ ಮಂಡನೆ ಕತ್ತರಿಸುವಂತಹದ್ದು, ಖಂಡಿಸುವಂಥದ್ದು ಆಗ್ತದೆ ಅಂತೆ. ಪ್ರಳಯಾಗ್ನಿ ಅಸ್ತ್ರ ಹೂಡಿದ್ರಂತೆ. ಹಾಗೆ ಸೂರ್ಯನ ರಥದ ಇರಚಿಯವರೆಗೂ ಬೆಂಕಿ ಆಕಾಶದಲ್ಲಿ ಎದ್ದಿದ್ದಂತೆ. ಸಪ್ತಾಶ್ವಗಳನ್ನು ಹೊಂದಿದಂತಹ ಸೂರ್ಯನ ರಥ ಏನುಂಟು ಅರುಣ ಸಾರಥ್ಯದಲ್ಲಿ, ಆ ರಥದವರೆಗೆ ಹೋಯಿತಂತೆ. ಉರಿಯೆದ್ದು ದಿಕ್ಕುಗಳು ತಿವಿಯಲ್ಪಟ್ಟಿತು ಅಂತ ಹೇಳ್ತಾನೆ. ಬ್ರಹ್ಮಾಂಡ ಗಟ್ಟಿಯ ಚಿಪ್ಪು ಆವರಿಸಿತು, ಸಮುದ್ರ ಬಿಸಿಯಾಯಿತು. ಇದೆಲ್ಲ ಯುದ್ಧ ವರ್ಣನೆಗಳು, ಆಗಿದೋ ಇಲ್ವೋ ಅಂತ ಮುಖ್ಯ ಅಲ್ಲ. ಇದು ಒಂದು ಕಾವ್ಯದಲ್ಲಿ ಅದನ್ನು ಹೇಳುವಂಥ ಯುದ್ಧದ ವರ್ಣನೆ, ಅದು ಬಹಳ ಸೊಗಸಾಗಿ, ಅಂದರೆ ಯುದ್ಧದ ವಾರ್ತೆ ರಮ್ಯ ಅಂತ ಹೇಳ್ತಾರೆ. ಕೇಳಲಿಕ್ಕೆ, ಸುದ್ದಿ ಮಾತಾಡಲಿಕ್ಕೆ, ಯುದ್ಧದಲ್ಲಿ ಪಾಲ್ಗೊಳ್ಳಲಿಕ್ಕೆ ಯಾರಿಗೂ ಉತ್ಸಾಹ ಇರುವುದಿಲ್ಲ. ಗಡಿ ಪ್ರದೇಶದಲ್ಲಿ ಯುದ್ಧ ನಡೆದರೆ ನಾವಿಲ್ಲಿ ಕೂತ್ಕೊಂಡು ನೋಡ್ತೇವೆ ಮಾಧ್ಯಮದಲ್ಲಿ, ಹೇಗಾಯಿತು, ಯಾರಾಯಿತು, ಎಂತಾಯಿತು, ನಮಗೆ ಸಂತೋಷ ಆಗೋದು. ಅದು ನಮ್ಮ ಮನೆಯ ಬಾಗಿಲಿಗೆ ಬಂದು ಎಲ್ಲಿಯಾದರೂ ಸಿಡಿಮದ್ದು ಬಾಂಬು ಬೀಳ್ತದೆ ಅಂತಾದರೆ ನಾವು ಹೇಳ್ತೇವೆ ಯುದ್ಧ ಬೇಡ ಅಂತ. ಹಾಗೆ ದೂರದಿಂದ ಇರುವಂತಹ ಪರ್ವತ ನೋಡಲಿಕ್ಕೆ ರಮ್ಯ, ದೂರದಿಂದ ಯುದ್ಧದ ಸುದ್ದಿ ಕೇಳಲಿಕ್ಕೆ ರಮ್ಯ ಅಂತ ಮಾತುಗಳುಂಟು. ಹಾಗೆ ಕವಿಯಲ್ಲಿ ಹೇಳ್ತಾನೆ, ಭೂಮಿಯು ಹೊಗೆಯಾಡಿತು, ದಳ್ಳುರಿಯು ದಾಳಿಗೆ ರಾಮ ಹೆದರಿದ ಅಂತ ಕವಿ ಹೇಳ್ತಾನೆ. ನೋಡೋಣ ಮುಂದೆ ಹೇಗೆ ಅಂತ. ವೀರ ಕೇಳೈ ಬಳಿಕ ರಾವಣ ವೀರ ಬೊಬ್ಬಿರಿ ದೆಚ್ಚನ ರಘುವೀರನನು, ವೀರರಿಗೆ ವೀರನಲ ರಘು ಪ್ರಭವ, ನೀರಮಯವಾಯ್ ತಿಳಿದಿಗಂತ ಸಮೀರ ಪಥ ನಿಮ್ಮಯ್ಯ ನೆಸುಗೆಯ, ವಾರುಣಾತ್ರಕಿ ಸೇಡುಗೊಂಡುದು ಸಕಲ ಸುರನಿಕರ, ವೀರ
ಕುತೂಹಲದಿಂದ ಕುಶಲವರು ವಾಲ್ಮೀಕಿಗಳ ಆಶ್ರಮದಲ್ಲಿ ಕತೆ ಕೇಳ್ತಾರೆ. ವಾಲ್ಮೀಕಿಗಳು ಅದನ್ನು ವರ್ಣಿಸ್ತಾರೆ. ಮಾತಿನಲ್ಲಿ ಈ ಕುಶಲವರಿಗೆ ಧನುರ್ವೇದದ ಉಪದೇಶ ಮಾಡಿದ ವಾಲ್ಮೀಕಿಗಳು ವೀರ ಕೇಳೈ, ವೀರಕುಶ ಕೇಳು, ವೀರಲವ ಕೇಳು ಅವರ ಕ್ಷಾತ್ರವನ್ನು ನೆನಪಿಸ್ತಾ ಈ ಯುದ್ಧದ ಕತೆ ಹೇಳ್ತಾನೆ. ನಿಮ್ಮ ಅಯ್ಯ ಏನು ಮಾಡ್ತಾ ಇದ್ದಾನೆ ಇತ್ಯಾದಿ ಇತ್ಯಾದಿ. ಹಾಗೆ ರಾವಣ ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಿಸಿ ಪ್ರಯೋಗ ಮಾಡ್ತಾನಂತೆ. ಬೆಂಕಿ ಉಗುಳ್ತಾ ಇತ್ತು. ಆದರೆ ಅದನ್ನು ವಾರುಣಾಸ್ತ್ರದಿಂದ ರಾಮ ಪರಿಹರಿಸ್ತಾನೆ. ಆಕಾಶ ಜಲಮಯವಾಯಿತು, ದೇವತೆಗಳು ಮೈ ಮುದುಡಿಕೊಂಡ್ರು ಅಂತ ವರ್ಣಿಸ್ತಾನೆ. ಅದೇ ಇಡೀ ಯುದ್ಧ ಭೂಮಿಯನ್ನು ಕತ್ತಲೆಯಲ್ಲಿ ಮುಳುಗಿಸಲಿಕ್ಕೆ ತಿಮಿರಾಸ್ತ್ರ ಅಂತ ಹೆಸರು. ಅಂಧಕಾರ, ಕತ್ತಲೆ. ಅದು ರಥವನ್ನು ನಡೆಸಲಿಕ್ಕೆ ದೇವಸಾರಥಿಯಾದಂತಹ ಮಾತಲಿಗೂ ಕಷ್ಟ ಆಯ್ತಂತೆ. ಅಲ್ಲಿ ರಾವಣನ ಈ ತಿಮಿರಾಸ್ತ್ರದಿಂದ ಕತ್ತಲೆಯನ್ನು ಪ್ರಯೋಗ ಮಾಡಿದಂತಾದರೆ ಶಿವಬ್ರಹ್ಮರು ಹೆದರಿದಿರಂತೆ. ರಾಮ ಕತ್ತಲೆಯಲ್ಲಿ ಬಿದ್ದನೋ ಹೇಗೆ? ಒಂದು ಕಡೆಯಿಂದ ರಾಮನನ್ನು ಲೀಲೆ, ವಿಷ್ಣು ಲೀಲೆ ಅಂತ ಹೇಳ್ತಾರೆ. ಸಹಜವಾಗಿ ರಾವಣನ ಯುದ್ಧದ ವೈಖರಿಯನ್ನು ಕಂಡು ಅವರು ಹೆದರುತ್ತಾರೆ. ರಾಮ ಏನು ಮಾಡ್ತಾನೋ ಅಂತ ಹೆದರುತ್ತಾನೆ. ಆದರೆ ರಘುಕುಲ ತಿಲಕನಾದಂತಹ ರಾಮ ಉಷ್ಣ ಕಿರಣಗಳುಳ್ಳಂತಹ ಸೂರ್ಯಾಸ್ತ್ರವನ್ನು ಪ್ರಯೋಗ ಮಾಡ್ತಾನಂತೆ. ಆಕಾಶದಲ್ಲಿ ಸೂರ್ಯಬಿಂಬಗಳು ಹುಟ್ಟಿತಂತೆ. ಒಂದು ಸೂರ್ಯ ಅಲ್ಲ, ಅನೇಕ ಸೂರ್ಯಬಿಂಬಗಳು ಹುಟ್ಟಿತು. ಅದಕ್ಕೊಂದು ಮಾತು ಹೇಳ್ತೇವೆ ನಾವು, ಸಹಸ್ರ ಕುಂಭ ಉದಕದಲ್ಲಿ ಇರುವ ಸೂರ್ಯಬಿಂಬ, ಆಕಾಶದಲ್ಲಿರುವ ಸೂರ್ಯ ಒಬ್ಬನೇ. ಆದರೆ ಭೂಮಿಯಲ್ಲಿ ನಾವು 1000 ಕೊಡಗಳನ್ನು, ಕಲಶಗಳನ್ನು, ಪಾತ್ರೆಯನ್ನಿಟ್ಟು ನೀರು ಹಾಕಿದರೆ ಎಲ್ಲ ಪಾತ್ರೆಯಲ್ಲಿ ಸೂರ್ಯಬಿಂಬಗಳು ಕಾಣ್ತವೆ. ಅದೇ ರೀತಿ ಆಕಾಶದಲ್ಲಿ ಅನೇಕ ಸೂರ್ಯಬಿಂಬಗಳು ಕಂಡಿತು. ಹಾಗೆ ಕಪಿಗಳು, ಈ ಸೂರ್ಯಬಿಂಬದಿಂದ ರಾಕ್ಷಸ ಸೇನೆ ಎಲ್ರಿಗೂ ಬೆಳಕು ಬಂತಂತೆ. ಈ ಸಂದರ್ಭದಲ್ಲಿ ಮಾತಲಿಗೂ ರಥ ನಡೆಸಲಿಕ್ಕೆ ಸುಲಭ ಆಯಿತು. ಕಪಿಗಳು ಆತಂಕದಿಂದ ಹೊರಗೆ ಸಂತೋಷದಿಂದ ಪ್ರಕಟಗೊಂಡ್ರು ಅಂತ ಕವಿ ಹೇಳ್ತಾನೆ. ಸೂರ್ಯಾಸ್ತ್ರ ಅಂಥದ್ದನ್ನಾಡಿತು. ಇನ್ನು ಒಂದಷ್ಟು ಆಯುಧಗಳ ಹೆಸರನ್ನು ಪ್ರಾಸ, ಪಟ್ಟಸ, ಪರಿಘಾಯುಧ, ಮುದ್ಗರ, ಪಾಶ, ಗುರಾಣಿ, ಬಿಲ್ಲು, ಹೀಗೆ ಅನೇಕ ಅಸ್ತ್ರಗಳ ಹೆಸರನ್ನು ಕವಿಯಲ್ಲಿ ಬಹಳ ಸೊಗಸಾಗಿ ಹೇಳ್ತಾನೆ. ಅದನ್ನೆಲ್ಲ ಮಹೇಶ್ವರಾಸ್ತ್ರ ಪ್ರಯೋಗಿಸಿದ ಇತ್ಯಾದಿ ಅನೇಕ ಅಸ್ತ್ರಗಳ ಹೆಸರನ್ನು ಹೇಳ್ತಾನೆ. ತರಣಿ ವಂಶಜನ ಮುಂದಿನ ಯುದ್ಧವನ್ನು ನೋಡುವ. ತರಣಿ ವಂಶಜ ನಂಬು ರಜನೀಚರ ಕದಂಬವ ಗೆಲ್ಲಲು ಛಲಿಗಳು ಗರುವಗಾಡ ಭುಜ ಪ್ರತಾಪ ಕಳಾಪ ಕೈಯೊಡನೆ ತಿರುವಿನಲ್ಲಿ ನೆಲೆಗೊಳಿಸಿದನು ಭೀಕರ ಯಮಾತ್ರವ ನಮಮ ನಿಮಿಷಕ್ಕೆ ನೆರೆದು ದಂತಕ ಕೋಟಿ ಹೊಗರಿಡುವಧಿಕ ರೋಷದಲ್ಲಿ ತರಣಿ ವಂಶಜನ ಅಂಬೂ ಈ ನಾನು ಏನು ಹೇಳಿದ್ದೇನೆ, ಪ್ರಾಸ, ಪಟ್ಟಸ, ಪರಿಗಾಯುಧ, ಹೀಗೆ ಒಟ್ಟು ಶಸ್ತ್ರಗಳ ಒಂದು ಗುಂಪನ್ನು ರಾವಣ ಪ್ರಯೋಗ ಮಾಡ್ತಾನೆ. ಯಾಕಂದರೆ 20 ಕೈಗಳು, 10 ಬಿಲ್ಲಿಡಿದು ಯುದ್ಧ ಮಾಡಬಹುದು. ಆದರೆ ಒಂದೇ ಒಂದು ಮಹೇಶ್ವರಾಸ್ತ್ರದಿಂದ ರಾಮ ನಿವಾರಿಸ್ತಾನೆ. ಶಿವ ಧನುರ್ವೇದಕ್ಕೆ ಅಧಿಷ್ಠಾತೃ. ಎಲ್ಲ ಆಯುಧಗಳಿಗೆ, ಅಸ್ತ್ರಶಸ್ತ್ರಗಳಿಗೆ ಪರಮೇಶ್ವರ ಕೈಲಾಸವಾಸಿ, ಅವನೇ ಅದಕ್ಕೆ ಅಧಿಷ್ಠಾನ ಇದ್ದಾನೆ. ಆ ದೇವರು ಅವನ ಅನುಗ್ರಹದಲ್ಲಿರುವಂಥದ್ದಾಗೆ ಮಹೇಶ್ವರಾಸ್ತ್ರದಿಂದ ರಾಮ ಎಲ್ಲವನ್ನು ನಿವಾರಿಸ್ತಾನೆ ಅಂತ ಕವಿ ಹೇಳ್ತಾನೆ. ಹಾಗೆ ಚತುರ ಸಂಧಾನ ಇತ್ತು ರಾವಣನಿಗೆ. ಯುದ್ಧೋದ್ಯಮದಲ್ಲಿ ಅಪ್ರತಿಮ ಸಿದ್ಧಿ ಉಳ್ಳವ ಲಂಕೇಶ್ವರನಾದಂತಹ ರಾವಣ ಯಮಾಸ್ತ್ರವನ್ನು, ಯಮನ ಶಕ್ತಿಯನ್ನು ಅಭಿಮಂತ್ರಿಸಿ ಬಿಡ್ತಾನೆ. ಒಂದೊಂದು ಬಾಣಗಳಿಗೆ, ಸಿದ್ಧ ಬಾಣಗಳಿಗೆ ಅದರದ್ದೇ ಆದಂತಹ ಶಕ್ತಿಗಳಿರ್ತವೆ, ಅಭಿಮಂತ್ರಿಸಿ ಕೊಟ್ಟಂತಹದ್ದು. ಈಗ ರಾಮನಲ್ಲಿರುವ 50 ಸಜೀವ ಶರಗಳಂತೆ. ಇನ್ನುಳಿದ ಅನೇಕ ಬಾಣಗಳಿಗೆ ಅಭಿಮಂತ್ರಿಸಿ ಬೇರೆ ಬೇರೆ ದೇವತೆಗಳ ಶಕ್ತಿಯನ್ನು ಅಭಿಮಂತ್ರಿಸಿ ಅದರಲ್ಲಿ ಸಿದ್ಧಪಡಿಸುವಂತಹದ್ದು, ಆ ಶಕ್ತಿಯನ್ನು ಆರೋಪಿಸುವಂತಹದ್ದು. ಯಮನ ಶಕ್ತಿಯನ್ನು ಆರೋಪಿಸ್ತಾನೆ. ಅನೇಕ ಕೋಟಿ ಸಂಖ್ಯೆಯ ಯಮರು ಆ ಬಾಣದಲ್ಲಿ ಸಾನ್ನಿಧ್ಯ ವಹಿಸ್ತಾನಂತೆ. ಆದರೆ ರಾಮ ಶಿವನ ಅಸ್ತ್ರದಿಂದ, ಮಹೇಶ್ವರಾಸ್ತ್ರದಿಂದ ನಿಯಂತ್ರಿಸ್ತಾನೆ. ಯಮನಿಗೆ ನಿಯಂತ್ರಣ ಶಿವ, ಕೈಲಾಸವಾಸಿ. ಕೈಲಾಸವಾಸಿಯಾದಂಥ ಶಿವನ ಅಪ್ಪಣೆಯಂತೆ, ಆಜ್ಞೆಯಂತೆ ಯಮ ಕೆಲಸ ಮಾಡಬೇಕು ಶೈಮಿನಿಯಲ್ಲಿ. ಹಾಗಾಗಿ ಎಷ್ಟೇ ಮಂದಿ ಯಮರು ಬರಲಿ, ಒಬ್ಬ ಶಿವನ ಶಕ್ತಿ ಆ ಅಸ್ತ್ರ ಬಂದಾಗ ಯಮ ಅಸ್ತ್ರ ಎಲ್ಲ ವಿಫಲವಾಗ್ತದೆ. ದೇವತೆಗಳು ಸಂತೋಷ ಪಡ್ತಾರೆ.
ಪರ್ವತಾಸ್ತ್ರವನ್ನು ಬಿಟ್ಟಾಗ ವಜ್ರಾಸ್ತ್ರ, ಪರ್ವತವನ್ನು ಹುಡಿ ಮಾಡಲಿಕ್ಕೆ. ಅಂದರೆ ಇಂಥ ಬಾಣಗಳಿಗೆ ಇಂತಹದ್ದು ಪ್ರತಿಅಸ್ತ್ರ ಅಂತ ಧನುರ್ವೇದದಲ್ಲಿದೆ. ಪರ್ವತ ಬಂದು ಬೀಳುವಂತಹದ್ದು, ಅದಕ್ಕೆ ವಜ್ರಾಸ್ತ್ರದಿಂದ ಹುಡಿ ಮಾಡ್ತಾನೆ. ಅದು ಅದು ಇಂದ್ರನ ಶಕ್ತಿ. ವಜ್ರಾಸ್ತ್ರ ಎನ್ನುವಂತಹದ್ದು ಇಂದ್ರನ ದಂಬೋಲಿ, ವಜ್ರಾಯುಧವನ್ನು ಅಭಿಮಂತ್ರಿಸುವಂತಹದ್ದು. ಹಾಗೆ ದೇವತೆಗಳು ಕೊಂಡಾಡ್ತಾರೆ. ಅನೇಕ ಸರ್ಪಗಳು, ಸಜೀವ ಸರ್ಪಗಳು ಓಡಾಡುವಂತಹ ಬಾಣ. ಮೊದಲ ಯುದ್ಧದಲ್ಲಿ ನಾಗಾಸ್ತ್ರ ಅಂತ ಪ್ರಯೋಗ ಮಾಡಿದಾಗೆ ಇಂದ್ರಜಿತ್ ಅಂತಹದ್ದನ್ನು ಪ್ರಯೋಗ ಮಾಡ್ತಾನೆ ಅಂತಾರೆ. ಆದರೆ ಇವ ಆದಿಶೇಷ ಅಂತ ಹೇಳ್ತಾನೆ ತೊರವೆಯಲ್ಲಿ. ಆದಿಶೇಷನಲ್ಲೇ ಪವಡಿಸುವಮ, ಶೇಷಶಾಹಿಯಾದಂತಹ ಭಗವಂತ ರಾಮ ಸರ್ಪಾಸ್ತ್ರವನ್ನ ಮೇಲೆ ಪರಿಣಾಮ ಮಾಡಿತು ಅಂತ ಹೇಳ್ತಾನೆ. ಹಾಗೆ ವಿಷ, ಘೋರ ವಿಷ, ಹಾವುಗಳು ದಟ್ಟೈಸಿದಂತೆ ಆ ಸಂದರ್ಭದಲ್ಲಿ. ಆದರೆ ಸರ್ಪ ಭೂಷಣನಾದ ಶಿವ ಗಲಿಬಿಲಿಗೊಂಡಂತೆ. ಆದರೆ ರಾಮ ಗರುಡ ಧ್ವಜನಲ್ಲು ಅಂತ ಹೇಳ್ತಾನೆ ಕವಿ. ಗರುಡ ಧ್ವಜನಾದಂತಹ ಅವನ ಮೇಲೆ ಏನಾಗ್ತದೆ ಅಂತ ನೋಡೋಣ. ಗಜ ಭಜಿಸುವನೇ ರಾಮ ಗರುಡ ಧ್ವಜನಲ ಸ್ಮರಿಸಿದನು ವಿನತಾತ್ಮಜನ ನಂಬಿನ ಮೊನೆಯಲು ಪೀರಿದೆಚ್ಚ ನರಿಜರವಾ ಭುಜಗತತಿಯೇನಾದುದೋ ಹರ ಭುಜದ ಹಾವಿಗೆ ಹೊಂಚಿ ಹೊಳಕಿದುದ ಜನ ಕೈ ಸನ್ನಿಯಲಿ ತಿರುಗಿತು ಮೂಡಿಗೆ ನೃಪನ ರಾಮ ಗರುಡ ಧ್ವಜನಲ್ಲ ಸ್ಮರಿಸಿದ ಎಲ್ರಿಗೂ ಕಳವಳ ಆಯಿತು. ಸರ್ಪಗಳೇ, ಯಾಕೆಂದರೆ ಆರಂಭದ ಯುದ್ಧದಲ್ಲಿ ಇಂದ್ರಜಿತು ಪ್ರಯೋಗಿಸಿದ ನಾಗಾಸ್ತ್ರದಲ್ಲಿ ರಾಮ ಲಕ್ಷ್ಮಣರು ಬಿದ್ದಿದ್ದಾರೆ. ಹನುಮಂತನ ಜಾಂಬವನನ್ನು ಹೊರತುಪಡಿಸಿ ಅನೇಕ ಕಪಿಗಳು ಬಿದ್ದಿದ್ದಾರೆ. ಅವಾಗ ಇವರಿಗಾಯಿತು, ನಾಗಾಸ್ತ್ರ ಬಂತು, ಮತ್ತೆ ರಾಮ ಲಕ್ಷ್ಮಣರು ಬಿದ್ದು ಹೋಗ್ತಾರೋ, ಹೇಗೆ ನಿಶ್ಚೇಷ್ಟಿತರಾಗ್ತಾರೋ. ಆ ಸಂದರ್ಭದಲ್ಲಿ ಗರುಡ ಬಂದಿದೆ. ವೈನತೇಯ ಅಯಾಚಿತವಾಗಿ ಪ್ರಾರ್ಥನೆ ಮಾಡಿದ್ದಾರೆ ಜಾಂಬವರು. ಇಲ್ಲಿ ಏನಾಗ್ತದೋ ಅಂತ ಗಲಿಬಿಲಿ ಆದ್ರಂತೆ. ಆದರೆ ಗರುಡ ಧ್ವಜನಲ್ವೇ ರಾಮ, ಅದಕ್ಕೆ ಗಲಿಬಿಲಿ ಆಗಬೇಕಾಗಿಲ್ಲ ಅಂತ ಕವಿ ಹೇಳ್ತಾನೆ. ಗರುಡನನ್ನು ಸ್ಮರಿಸಿ ಬಾಣದ ತುದಿಗೆ ಆಹ್ವಾನಿಸ್ತಾನೆ ಅಂತೆ ರಾಮ. ಗರುಡನೇ ಬಾ. ಇಲ್ಲಿ ರಾಮ ಮೈ ಮರೆತು ಮಲಗಿಕೊಳ್ಳಿಲ್ಲ, ಅಲ್ಲಿ ಮೈ ಮರೆತು ಮಲಗಿದ್ದಾನೆ. ಹಾಗಾದ ಕಾರಣ ಇಂದ್ರಜಿತುವಿನಲ್ಲಿದ್ದ ನಾಗಾಸ್ತ್ರ ಅಪೂರ್ವವಾದದ್ದು, ಶಿವದೇವರೇ ಕೊಟ್ಟಂತಹದ್ದು. ಈ ನಾಗಾಸ್ತ್ರ ಅಂತಹದ್ದಲ್ಲ ಅಂತ ಕಾಣ್ತದೆ ನಮಗಿಲ್ಲಿ ನೋಡುವಾಗ. ಹಾಗೆ ಗರುಡಾಸ್ತ್ರ ಬಂದಾವಾಗ ಸರ್ಪಗಳೆಲ್ಲ ಚದುರಿ ಹೋದವು. ಅದು ಶಿವನ ಭುಜದ ಹಾವಿನ ಮೇಲೆ ಬೀಳಲು ಹೊಂಚು ಹಾಕಿದಂತೆ ಬ್ರಹ್ಮ ಕೈಸನ್ನೆ ಮಾಡಿದ. ಹಾಗೆ ಮತ್ತೆ ಆ ಹಾವುಗಳೆಲ್ಲ ಓಡಿದ ಮೇಲೆ ಗರುಡಾಸ್ತ್ರ ರಾಮನ ಬತ್ತಳಿಕೆಯಲ್ಲೇ ಬಂದು ಕೂತುಕೊಂಡಿದ್ದಂತೆ. ಇಡೀ ಮೋಡಗಳಿಂದ ಮಳೆ ಬರಿಸುವಂತಹದ್ದು ಒಂದು ಮೇಘಾಸ್ತ್ರ. ಇಂಥದ್ದು ತುಂಬ ಬಾಣಗಳಲ್ಲಿ ಅಭಿಮಂತ್ರಿಸುವಂತಹದ್ದು, ವರುಣನನ್ನು ಅಭಿಮಂತ್ರಿಸಿ ಬಿಡುವಂತಹದ್ದು. ಅದಕ್ಕೆ ವರುಣಾಸ್ತ್ರ ಅಂತಲೂ ಹೇಳ್ಬೋದು. ಆ ಸಂದರ್ಭದಲ್ಲಿ ವಾಯುವ್ಯಾಸ್ತ್ರದ ಮೂಲಕವಾಗಿ ಅದನ್ನು ರಾಮ ಹಾರಿಸ್ತಾನೆ ಅಂತ ಹೇಳ್ತಾನೆ ಇಲ್ಲಿ. ಇಂತಹ ಇಷ್ಟೆಲ್ಲ ಹೊತ್ತಿಗೆ ಆಕಾಶ ಮಂಡಲ ನಡುಗಿತು. ಗರ್ವ ಮುರಿದು ದ್ವೇಷದ ಭಾರ ಹೊತ್ತ ರಾವಣನ ಹತ್ರ ಒಂದು ವಿಶಿಷ್ಟವಾದಂಥ ಬಾಣ ಇತ್ತು. ಮಾರೀಚ ತಪಸ್ವೀಕರಿಸುತ್ತಿದ್ದ. ರಾಮ ಬಾಣದಿಂದ ಯಜ್ಞ ಸಂರಕ್ಷಣೆಯ ಕಾಲದಲ್ಲಿ ಸಮುದ್ರಕ್ಕೆ ಬಿದ್ದವ. ಅದರಲ್ಲಿ ಒಂದು ದೀಪದಲ್ಲಿ ಈ ಸಮುದ್ರದ ಮಧ್ಯೆ ಕುದುರು ಅಂತ ಇರ್ತದೆ, ಒಂದು ದಿನ್ನೆ ಹಾಗೆ. ಆ ಮಧ್ಯಮ ತಪಸ್ಸಿಗೆ ಕೂತ್ಕೊಳ್ತಾನೆ. ಸೀತಾಪಹಾರಕ್ಕೆ ಎರಡೆರಡು ಸಲ ಮಾರೀಚನ ಹತ್ರ ಬರುವಾಗಲೂ ಮಾರೀಚ ಹೇಳ್ತಾನೆ, ಬೇಡ ಹೋಗು ನೀನು, ರಾಮನಿಗೆ ದ್ವೇಷ ಕಟ್ಟಿಕೊಳ್ಬೇಡ, ಅವನಿಗೆ ತೊಂದರೆ ಮಾಡಲಿಕ್ಕೆ ಹೋಗಬೇಡ. ಮುಸುಡ ಕಂಡರೆ ಬಡಿವನು, ಅವ ಮರೇ ಮಹಾಚೇತನ. ರಾಮೋಭಿ ವಿಗ್ರಹವಾನ್ ಧರ್ಮ, ಮಾರೀಚನೇ ಹೇಳುವುದು. ರಾಮ ಧರ್ಮವೇ ಆಕಾರ ತೊಳೆದು ಬಂದರೆ ಹೇಗೆ, ರಾಮ ವಿಗ್ರಹವಾನ್ ಧರ್ಮ. ಆದರೂ ರಾವಣ ಹೇಳ್ತಾನೆ, ಇಲ್ಲ ಇಲ್ಲ, ನೀನು ಮಾಯೆಯಿಂದ ಜಿಂಕೆಯಾಗಬೇಕು, ನನಗೆ ಸೀತಾಪಹಾರ ಮಾಡಲೇಬೇಕು, ಇಲ್ಲ ನಿನ್ನ ತಲೆ ಕಡಿತೇನೆ. ಆವಾಗ ಮಾರೀಚ ಹೊರಡ್ತಾನೆ. ನಿನ್ನ ಕೈಯಲ್ಲಿ ಯಾಕೆ ಸಾಯೋದು, ರಾಮ ಬಾಣದಲ್ಲಿ ಸತ್ತರೆ ಸಾಯುಜ್ಯ ಸಿಗ್ತದೆ ಅಂತ ಹೊರಡ್ತಾನೆ. ಆ ಮಾರೀಚ ಒಂದು ಬಾಣ ಕೊಡ್ತಾನೆ ಅಂತೆ. ತನ್ನ ತಪಸ್ಸಿನ ಶಕ್ತಿಯಲ್ಲಿ ಸಿದ್ಧಿಸಿದ
ಸುದರ್ಶನಾಸ್ತ್ರವನ್ನು ಕೊಡ್ತಾನಂತೆ. ಅದನ್ನು ಪ್ರಯೋಗ ಮಾಡ್ತಾನೆ ರಾವಣ. ಆ ಸಂದರ್ಭದಲ್ಲಿ ಇಡೀ ಸೈನ್ಯದಲ್ಲಿ ಎಂತೆಂಥದ್ದಾಯಿತು ಅಂದರೆ, ವೀರರು ಯಾರ್ಯಾರು ಸತ್ತು ಹೋಗಿದ್ದಾರೆ, ಅತಿಕಾಯನೋ ಅಥವಾ ಧೂಮ್ರಾಕ್ಷನೋ, ನರಾಂತಕ ದೇವಾಂತಕರ ಇಂದ್ರಜಿತ್ವ, ಇವರೆಲ್ಲ ಮಹಾರಥಿಗಳ ಅಸ್ತ್ರದ ಪ್ರದೇಶದಲ್ಲಿ ಬಂತು. ಅವರೆಲ್ಲ ಈ ಅಸ್ತ್ರದ ಜೊತೆಗೆ ಅವರೆಲ್ಲ ಕಾಣಿತು. ಮಾಯೆ, ಅದು ನಿಜವಾದ ಶರೀರ ಅಲ್ಲ. ಆ ಸತ್ತು ಹೋದಂತಹ ರಾಕ್ಷಸ ವೀರರು ಕಂಡ್ರಂತೆ. ಕುಂಭ, ನಿಕುಂಭ, ವಜ್ರದಂಷ್ಟ್ರ, ಸುಪಾರ್ಶ್ವಕ, ವೀರದೇವಾಂತಕ, ವಿರೂಪಾಕ್ಷ, ಯಾರ್ಯಾರು ಕುಂಭಕರ್ಣಾದಿಗಳು ಸಮೇತ ಈ ಯುದ್ಧ ಭೂಮಿಯಲ್ಲಿ ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ತೊಡಗಿದರು. ಕಪಿಗಳು ಬೆರಗಾದ್ರಂತೆ, ದಿಗಿಲಾದ್ರಂತೆ ಈ ಸಂದರ್ಭದಲ್ಲಿ. ಅದೇ ರೀತಿ ಪ್ರಾಣಿಗಳು, ಯಾರ್ಯಾರು ಸತ್ತ ರಾಕ್ಷಸರು, ಆನೆ, ಕರಡಿ, ಕಾಡುಕೋಣ, ಹಂದಿ, ಸಿಂಹ, ಇಂತಹ ಕ್ರೂರ ಮೃಗಗಳು, ಅವುಗಳನ್ನು ವಾಹನವನ್ನಾಗಿ ಹೊಂದಿದಂತಹ ರಾಕ್ಷಸರು, ಕ್ರೂರ ಮೃಗಗಳನ್ನು ವಾಹನವನ್ನಾಗಿ ಏರಿ ಅನೇಕ ರಾಕ್ಷಸರು ಕಂಡ್ರಂತೆ. ಹಾಗೆ ಯುದ್ಧ ಭೂಮಿಯಲ್ಲಿ ಇನ್ನು ಆಯುಧಗಳು, ಪರಿಗಾಯುಧ, ಒನಕೆ, ಮುಸುಂಡಿ, ಮುದ್ಗರ, ಪರಶು, ಇಂತಹದ್ದು, ಪಿಂಡಿವಾಳ, ಪಟ್ಟಸ, ಹೀಗೆ ಕತ್ತಿ, ಶಲ್ಯ, ಬಲ್ಲೆ, ಬಾಣ, ಹೀಗೆ ಅನೇಕ ಹೆಸರುಗಳನ್ನು ಕವಿ ಹೇಳ್ತಾನೆ. ಇಂಥದ್ದಲ್ಲಿ ಎಲ್ಲಿ ನೋಡಿದರೂ ರಾವಣನ ರಥ, ಎಲ್ಲಿ ನೋಡಿದರೂ ರೋಷಾವೇಶ, ಒಂದು ರೀತಿಯ ಇಡೀ ಇದು ಕಂಡಿತು. ಒಂದು ಮಾಯೆ ಇಲ್ಲಿ ಮುಸುಕುವುದು ಕಂಡಿತು. ಹಾಗೆ ವಿಭೀಷಣನ ಮುಖವನ್ನು ನೋಡಿ ರಾಮ ಏನು ಹೇಳ್ತಾನೆ ಕೇಳೋಣ. ಏನಿದದ್ಭುತ ಹಿಂದೆ ಹೊಂದಿದ ಸೇನೆ ನೆರೆದಿದೆ ಹುಸಿಯೋ, ನಮ್ಮೀ ವಾನರರು ಕೊಂದುದು ದಶಾಸ್ಯನ ಕೋಟಿ ಹೋಮವನು, ಈ ನಿಶಿತ ಬಲ ಹನುಮ ನಳಿದುದು ತಾನ ತತ್ಯವೋ ಮೇಣು, ಹರ ಚತುರಾನನರ ವರವೋ ವಿಭೀಷಣ ಕೇಳು ನಮಗಿಂದ. ಏನಿದದ್ಭುತವೋ ಓ ಮಾನವ ಸಹಜವಾಗಿ ರಾಮನಿಗೆ ಇಲ್ಲಿ ಆಶ್ಚರ್ಯ ಕಾಣ್ತದೆ. ಏನಿದು ಅದ್ಭುತ? ಅದ್ಭುತ ಒಂದು ರಸ, ಅದು ಆಶ್ಚರ್ಯ. ಅನಿರೀಕ್ಷಿತವಾಗಿ ಏನು ಯುದ್ಧ ಭೂಮಿಯಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ನಮಗಾಗ್ತದೆ, ಆಶ್ಚರ್ಯ ಆಗ್ತದೆ. ನಮಗೆ ಆಶ್ಚರ್ಯಕ್ಕಿಂತ ಮತ್ತು ಅದ್ಭುತ ಕಾಣ್ತದೆ. ಇದು ರಸ, ನವರಸಗಳಲ್ಲಿ ಅದ್ಭುತ ಒಂದು ರಸ. ಇದರಲ್ಲಿ ಆತಂಕ ಇರ್ತದೆ, ಆಶ್ಚರ್ಯ ಇರ್ತದೆ ಇದರಲ್ಲಿ. ಅದು ಅವನಿಗೆ ದಿಗಿಲಾಯಿತು. ಏನಿದು? ಈ ಕಪಿಗಳು ಎಷ್ಟು ರಾಕ್ಷಸರು ಕೊಂದಿದ್ದಾರೆ. ಇವರೆಲ್ಲ ಕಪಿ ಮುಖ್ಯರಿಂದ ಕೊಲ್ಲಲ್ಪಟ್ಟಂತ, ಅವರು ಕೊಂದಂತಹ ರಾಕ್ಷಸರು ಮತ್ತೆ ಯುದ್ಧ ಭೂಮಿಯಲ್ಲಿ ಕಾಣ್ತಾರೆ ಅಂದರೆ ಏನಿದು ವಿಚಿತ್ರ ಅಂತ ರಾಮ ಹೇಳ್ತಾನೆ. ಏನಿದು? ಅಥವಾ ಹನುಮಂತಾದಿಗಳು ಮಾಡಿದ್ದು ಕಡಿಮೆಯ? ದಶಕಂಠನ ಮಾರಣ ಹೋಮವನ್ನು ಹನುಮಂತನ ಜಾಂಬವನ ಸುಗ್ರೀವಾದಿಗಳು ಸರ್ವನಾಶ ಮಾಡಿದ್ದಾರೆ. ಆ ಯಾಗ ಭಂಗಾಗಿದೆ. ಆದರೆ ಯಾಕೆ ಇದು? ಅಲ್ಲ, ಶಿವನೋ ಬ್ರಹ್ಮನೋ ರಾವಣನಿಗೆ ಅನುಗ್ರಹ ಮಾಡುತ್ತಲೇ ಇದ್ದಾರೋ ಹೇಗೆ? ಒಂದು ಕಡೆಯಲ್ಲಿ ನಾವು ನಾಶ ಮಾಡೋದು, ಇನ್ನೊಂದು ಕಡೆಯಲ್ಲಿ ಇವರು ವರ ಕೊಡುವಂತಹದ್ದು. ವಿಭೀಷಣ ನಿಜವನ್ನು ಹೇಳು ಅಂತ ಹೇಳ್ತಾನೆ. ಆದರೆ ವಿಭೀಷಣ ಹೇಳ್ತಾನೆ, ಜಗದ್ವ್ಯಾಪಿ ನೀನು, ನಿನ್ನ ಮಾಯಾವಿಲಾಸಕ್ಕೆ ಇದು ದೊಡ್ಡ. ನೀನು ಎಂಥದ್ದು ರಾಮಚಂದ್ರಮ, ವಿಶ್ವವ್ಯಾಪಕ ನೀನು ಯಾಕೆ ಇದಕ್ಕೆ ಗೊಂದಲ ಆಗೋದು? ನೀನು ಯಾಕೆ ಇದನ್ನು ಪ್ರಶ್ನಿಸೋದು? ನಿನಗಿದು ದೊಡ್ಡ ಸಂಗತಿಯಲ್ಲ. ಹಾಗಾದ ಕಾರಣ ಮಾಯಾ ವಿನೋದಿಯಾದಂತಹ ನೀನು ಈ ಪ್ರಶ್ನೆ ಕೇಳುವಂತಹ ಅಗತ್ಯವೇ ಇಲ್ಲ. ಯಾಕೆ ನೀನು ಪ್ರಶ್ನೆ ಕೇಳಿದ್ದಿ? ಪ್ರಶ್ನೆ ಕೇಳುವಂಥ ಅವಶ್ಯಕತೆ ನಿನಗೆ ಯಾಕೆ ಬಂತು? ಮಾಯೆಯನ್ನು ಮೀರಿದವ ಅಂತಹ ನೀನೇ ಮಾಯೆಯನ್ನು ಅವಲಂಬಿಸಿ, ಮಾಯೆಯನ್ನು ಹೊಂದಿ ಲೀಲೆ ಮಾಡ್ತಾ ಇದ್ದಿ. ಮಾಯೆಯನ್ನು ಮೀರಿದವ, ಮಾಯೆಯ ಜೊತೆಗಿದ್ದುಕೊಂಡು ಮಾಡುವಂತಹದ್ದು ಲೀಲೆ, ಅದನ್ನು ನೀನು ಮಾಡ್ತಾ ಇದ್ದಿ. ಸಾಮಾನ್ಯ ಮಾನವರಂತೆ ನೀನು ವ್ಯವಹರಿಸ್ತಿ ಯಾಕೆ ಅಂತ ಕೇಳ್ತಾನೆ. ಅಂತಹದ್ದು ಬೇಕಾಗಿಲ್ಲ. ರಘುಕುಲ ಶ್ರೇಷ್ಠ ಆ ಸಂದರ್ಭದಲ್ಲಿ ವಿಶಿಷ್ಟವಾದಂತಹ ವೈಷ್ಣವಾಸ್ತ್ರವನ್ನು ಬಿಲ್ಲಿಗೆ ಹೆದೆ ಏರಿಸ್ತಾರೆ ಅಂತೆ. ವಿಭೀಷಣ ಹೇಳುವುದಿಲ್ಲ ವೈಷ್ಣವಾಸ್ತ್ರ ಬಿಡು ರಾಮ ಅಂತ. ರಾಮನ ವಿವೇಕವನ್ನು, ಆತ್ಮಪ್ರತ್ಯಯವನ್ನು ವಿಭೀಷಣ ಎಚ್ಚರಿಸುವುದು ನೋಡೋಣ. ನಿಂಬೆನು ವೈಷ್ಣವದ ಮಹಿಮಾ ನಿಸರ್ಗ ಪ್ರಭೆಯ, ಶಂಖದ್ವಾನ ಜಡಿದುದು
ಜಡಿತೆಯಲಿ ಹೊಳಕಿದವು ಚಕ್ರಚಯ ಭಾನು ತೇಜದಲ್ಲಿ ಸಿಗದಾದಿ ಮಹಾನಿಜಿತ ಶಸ್ತ್ರಾಸ್ತ್ರವಾಮಾಯಾನಿ ಚಾಟ ಕದಂಬ ಕವ ಕೆದರಿದವು ಕಡಿತದಲ್ಲಿ ಏನ ನಿಮ್ಮೆನೋ ವೈಷ್ಣವದ ಮಗಿಮೆ ಆ ಇದಕ್ಕೆ ಲೀಲೆ ಅಂತ ಹೆಸರು. ಭಗವಂತನ ಲೀಲೆ. ಮನುಷ್ಯ ರೂಪಿಯಾದಂತಹ ದೇವರು ಅತಿ ಮಾನುಷ ರಾಮ, ಅತಿ ಮಾನುಷ ಶಕ್ತಿಯ ಮಾನುಷ ಸ್ವರೂಪಿ ಅಂತ ನಾನು ಹಿಂದೆ ಹೇಳಿದ್ದೇನೆ. ಗಮಕಿಗಳ ಯಾನದಲ್ಲಿ ನೀವು ಗಮನಿಸಿ ಅದನ್ನು. ಒಂದು ಲೀಲೆ ಹೇಗೆ ಕೆಲಸ ಮಾಡುತ್ತದೆ, ಅರಿವಿಲ್ಲದೆಯೇ ಕೆಲಸ ಮಾಡುವಂತಹದ್ದು ಲೀಲೆ. ರಾಮನಿಗೆ ತಾನು ಲೀಲೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಲೀಲೆ ಅದನ್ನು ಮಾಡಿಸ್ತದೆ, ಮಹಾಚೇತನ ಮಾಡಿಸ್ತದೆ. ವೈಷ್ಣವಾಸ್ತ್ರವನ್ನು ಅಭಿಮಂತ್ರಿಸಿ ವೈಷ್ಣವ ಮಂತ್ರಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಅದರ ಮಹಿಮೆಯ ಸಹಜ ತೇಜಸ್ಸು ಶಂಖಧ್ವನಿ ಮೊಳಗಿತಂತೆ ಆ ಸಂದರ್ಭದಲ್ಲಿ. ಇದು ನಾರದಾದಿಗಳು ಮೊಳಗಿದ್ದವು, ದೇವತೆಗಳು ಮೊಳಗಿದ್ದವು ಅಂತೆಲ್ಲ ಶಂಖ ಧ್ವನಿಸಿತಂತೆ ಈ ವೈಷ್ಣವ ಶರದಲ್ಲಿ. ಸೂರ್ಯ ಪ್ರಕಾಶದಿಂದ ಹೊಳೆಯುತ್ತಾ ಅಸಂಖ್ಯ ಚಕ್ರಗಳು ಗೋಚರಿಸಿದವಂತೆ. ಅನೇಕ ರಾಕ್ಷಸರಿದ್ದಾರೆ. ಕರಡಿ, ಹುಲಿ, ಸಿಂಹವನ್ನು ಏರಿದಂತಹ ಭಟರಿದ್ದಾರೆ, ರಾಕ್ಷಸ ಭಟರು. ರಾಕ್ಷಸ ವೀರರು ಬಂದಿದ್ದಾರೆ. ಹಾಗೆ ಅನೇಕ ಚಕ್ರಗಳು ಗೋಚರಿಸಿದಂತೆ ವೈಷ್ಣವ ಶರವನ್ನು ಅಭಿಮಂತ್ರಿಸಿದ ತಕ್ಷಣ ಖಡ್ಗ, ಗದೆ ಮೊದಲಾದ ಅಸುರರ ಹರಿತವಾದಂತಹ ಮಹಾಶಸ್ತ್ರಾಸ್ತ್ರ ಏನುಂಟು, ಈ ವೈಷ್ಣವಾಸ್ತ್ರ ಅದನ್ನೆಲ್ಲ ಕತ್ತರಿಸಿ ಹಾಕ್ತದೆ, ಎಲ್ಲರನ್ನು ಕತ್ತರಿಸಿ ಹಾಕ್ತದೆ. ಈ ರಾಕ್ಷಸ ಮಾಯೆ ಇದು ಎಲ್ಲವೂ ನಾಶ ಹೊಂದುತ್ತದೆ ಆ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಇಡೀ ಏನು ರಾವಣನ ಉಗ್ರ ಕೋಪಾಗ್ನಿಯಿಂದ ತಾನು ತಲೆಯನ್ನು ಕತ್ತರಿಸಿ ಅಗ್ನಿಗೆ ಹೋಮ ಮಾಡಿದಾಗ ಬ್ರಹ್ಮ ತನಗೆ ವರ ಕೊಟ್ಟಿದ್ದಾನೆ. ಬ್ರಹ್ಮನನ್ನು ತಪಸ್ಸು ಮಾಡುವ ರಾವಣ 9 ತಲೆಯನ್ನು ಕಡಿದು ಹಾಕ್ತಾನೆ ಹೋಮಕ್ಕೆ. ಅವಾಗ 10ನೇ ತಲೆಯನ್ನು ಕಡಿಯುವಾಗ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ಆ ಅಮೋಘವಾದಂಥ ಅಸ್ತ್ರ ಉಂಟು, ರಾವಣನ ಬ್ರಹ್ಮದೇವರು ಕೊಟ್ಟದ್ದು, ಅದನ್ನು ಪ್ರಯೋಗ ಮಾಡ್ತಾನೆಂತೆ. ಆ ಸಂದರ್ಭದಲ್ಲಿ ಬ್ರಹ್ಮನೇ ಬ್ರಾಹ್ಮಣ ರೂಪದಲ್ಲಿ ಬಂದು ರಾಮನ ಬಳಿಗೆ ಬರ್ತಾನೆ ಅಂತ ಹೇಳ್ತಾರೆ. ಮಗನೇ ತಂದೆಯ ಬಳಿಗೆ ಬರ್ತಾನೆ ಅಂತ ಕವಿ ಇಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ. ಅವತಾರಿಯಾದಂತಹ ವಿಷ್ಣುವಿನ ಬಳಿಗೆ ಬಂದು, ಕೇಳಯ್ಯ ಬ್ರಹ್ಮ ತಂದೆಯೇ, ಬ್ರಹ್ಮಾಸ್ತ್ರವನ್ನು ರಾವಣ ಕಳುಹಿಸುವುದರಲ್ಲಿದ್ದಾನೆ. ಅಸ್ತ್ರದ ಹೃದಯದ ಅಗ್ನಿಯನ್ನು ಆರಿಸಲು ಚರಾಚರಗಳಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅವನ ಮೇಲೆ ನೀನು ಚಾತುರ್ಯವನ್ನು ತೋರಿಸು ಅಂತ ಒಂದು ಮಾತು ಬ್ರಹ್ಮನೇ ಬಂದು ಕಿವಿಯಲ್ಲಿ. ವಾಲ್ಮೀಕಿಗಳು ಇಂತಹ ಅದ್ಭುತಗಳನ್ನು ವಾಲ್ಮೀಕಿಗಳು ಹೇಳುವುದಿಲ್ಲ. ಸಹಜವಾಗಿ ಯುದ್ಧ ಸಾಗ್ತದೆ. ಎಲ್ಲಿಯೂ ರಾಮನಲ್ಲಿ ಅತಿ ಮಾನುಷತೆಯನ್ನು ವಾಲ್ಮೀಕಿಗಳು ಆರೋಪಿಸುವುದಿಲ್ಲ. ಆದರೆ ರಾಮನ ಸಾಮರ್ಥ್ಯದಿಂದ ರಾಮ ದರೆಗಿಳಿದು ಬಂದವಂತ ಗೊತ್ತಾಗ್ತದೆ. ಮಾತ್ರ ಅಲ್ಲ, ವಾಲ್ಮೀಕಿಗಳಿಗೆ ರಾಮಾಯಣವನ್ನು ಹೇಳಿದಂತಹ ನಾರದರೋ ಬ್ರಹ್ಮರೋ ಕೇಳುವುದು ಹೇಗೆ, ಕೋಸ್ಮಿನ್ ಸಾಂಪ್ರತ ಲೋಕೆ ಗುಣವಾನ್ ಕಷ್ಟವೀರ್ಯವಾನ್, 16 ಗುಣಗಳುಳ್ಳವ ಯಾರು ಲೋಕದಲ್ಲಿ, ಅದು ಜಗತ್ಪತಿ ನಮಗೆ ಗೊತ್ತಾಗ್ತದೆ. ಆದರೆ ಮುಂದಿನ ಸಂದರ್ಭಗಳಲ್ಲಿ ಅದನ್ನು ಹೇಳುವುದು ನಮಗೆ ಕಾಣುವುದಿಲ್ಲ. ಅದೇ ತೊರವೆ, ವೀರನಾರಾಯಣನ ಭಕ್ತನಾದಂತಹ ತೊರವೆ ವೈಭವೀಕರಿಸುವುದು ನಮಗಿಲ್ಲಿ ಕಾಣ್ತದೆ. ಹಾಗೆ ಬ್ರಹ್ಮದೇವರೇ ಬಂದು ಹೇಳ್ತಾನೆ ಅಂತೆ. ಅವಾಗ ರಾಮ ಏನು ಹೇಳ್ತಾನೆ ಕೇಳೋಣ. ಸಾರಿ ನೀವು ಕೆಳಕೆನುತ ರಿಪು ಬಟನಾರಿ ಬೊಬ್ಬಿರಿದೆ ಸೊಬ ಮುಷ್ಟಿಯ ಪಾರಮಿಷ್ಟಿ ಚರಾಭಿಮುಖ ಕೆಬ್ಬಿಸಿದನುರು ಶರವಾಗ ಘೋರತರ ಬಾಣಾಸನದ ಬಲು ನಾರಿಗನು ಕದಡರಿಸಿ ತೋಳ್ಗಳ ತಾರೆಗಳ ಪದಕೆತ್ತಿ ತಿರುಗಿತು ಮತ್ತೆ ಮೂಡಿಗೆಗೆ
ಸಾರಿ ನೀವು ಕೆಳಕೆನು ತರಿಪು ನಾರಿ ಬೊಬ್ಬಿರಿದು ಓ ಓ ಬ್ರಾಹ್ಮಣ ರೂಪದಿಂದ ಬಂದಂತಹ ಬ್ರಹ್ಮನನ್ನು ರಾಮಚಂದ್ರಮ್ಮನ ಹೇಳ್ತಾನೆ ಅಂತೆ, ನೀವು ಸ್ವಲ್ಪ ಬದಿಗೆ ಹೋಗಿ ನೋಡಿ. ಎಷ್ಟು ವಿನೀತನಾಗಿ ಯುದ್ಧ ಭೂಮಿಯಲ್ಲಿ ಆ ಬ್ರಹ್ಮನನ್ನು ರಾಮ ಕಳುಹಿಸುವಂತಹದ್ದು. ಬೇರೆ ಯಾವುದೇ ಸಂದರ್ಭದಲ್ಲಿ ಯಾರಾದರೆ ನೀವು ರಗಳೆ ಮಾಡಬೇಡಿ, ಹೋಗಿಲ್ಲಿನ ಅಂತ. ರಾಮನ ಸಹನೆ, ಅದಕ್ಕಾಗಿ ರಾಮ ಉನ್ನತ ವ್ಯಕ್ತಿತ್ವ, ಆದರ್ಶ ವ್ಯಕ್ತಿತ್ವ. ನೀವು ಬದಿಗೆ ಸರಿಯಿರಿ. ಹಾಗೆ ಆರ್ಭಟಿಸಿ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ರಾಮ ಪ್ರಯೋಗ ಮಾಡ್ತಾನಂತೆ. ತನ್ನಲ್ಲಿರುವಂತಹ ಸಜೀವ ಬಾಣಗಳಲ್ಲಿ ಒಂದು ಬಾಣವನ್ನು ಪ್ರಯೋಗ ಮಾಡ್ತಾನಂತೆ. ಆ ರಾವಣನ ಬಿಲ್ಲಿನ ಹಗ್ಗ ಕತ್ತರಿಸಲ್ಪಟ್ಟಿತು, ರಾವಣನ 2 ಕೈ ಕತ್ತರಿಸಲ್ಪಟ್ಟಿತು, ಆ ತೋಳುಗಳು ಹಾರಿತು. ಆ ಬಾಣ ಮತ್ತೆ ರಾಮನ ಬತ್ತಳಿಕೆಯನ್ನು ಬಂದು ಸೇರಿತು ಅಂತ ಕವಿ ಹೇಳ್ತಾನೆ. ಪುನಃ ಸಜೀವ ಶರಗಳು, ವಿಶ್ವಾಮಿತ್ರ ಪ್ರತ್ತ ಶರಗಳು ಸರ್ಪವು ಹುತ್ತದಿಂದ ಹೊರಬಂದಂತೆ ರಾವಣನ ಕಡಿದ ತೋಳುಗಳು ಮತ್ತೆ ಹುಟ್ಟಿಕೊಂಡವು, ಪುನಃ ಹುಟ್ಟಿಕೊಂಡು. ಯಾಕೆ ಅವನ ಹತ್ರ ಬ್ರಹ್ಮನ ಅನುಗ್ರಹ ಉಂಟು. ತಲೆ ಕಡಿದ್ರೂ ಹುಟ್ಟಿಕೊಳ್ತವೆ, ಕೈ ಕಡಿದ್ರೂ ಹುಟ್ಟಿಕೊಳ್ತವೆ. ನೀನು ಒಳ್ಳೆಯ ಬಲಶಾಲಿ ಅಂತ ರಾಮ ಹೇಳ್ತಾನೆ. ನಿನ್ನ ಸಮಯೋಚಿತವಾದಂತಹ ಕಾಳಗ ತಪ್ಪಲ್ಲ ಅಂತ ರಾಮ ಹೇಳ್ತಾನೆ. ರಾಮ ಪರದೂಷಣೆ ಅಲ್ಲ, ಅವನಲ್ಲಿರುವಂಥ ಒಳ್ಳೆಯ ಅವನ ಸಂಗ್ರಹವೋ, ಅವನಿಗೆ ದೇವರು ಕೊಟ್ಟಂಥ ಅನುಗ್ರಹವೋ, ವಿಶೇಷತೆಯೋ, ಮಾಯೆಯೋ ಅದನ್ನು ಹೇಳ್ತಾನೆ. ತಪ್ಪು ಹೊರಿಸದೆ ಇವನನ್ನು ಹೊಗಳಬಹುದು ಅಂತ ರಾಕ್ಷಸ ಕುಲ ವಿನಾಶಕನಾದ ರಾಮ ಹೊಗಳುತ್ತಾನಂತೆ. ಇವನು ತಪ್ಪು ಹೊರಿಸೋದು ಅದು ವಿಷಯ ಬೇರೆ. ಅದನ್ನು ಮೀರಿ ರಾವಣನ ಸಾಮರ್ಥ್ಯವನ್ನು ನಾವು ಒಪ್ಪಬೇಕು ಅಂತ ಹೊಗಳಿದನಂತೆ. ಆ 17ನೇ ದಿವಸದ ಯುದ್ಧ ಕಳೆಯಿತು ಅಂತ ಕವಿ ಹೇಳ್ತಾನೆ. ಹಾಗೆ 51ನೇ ಸಂಧಿಯಲ್ಲಿ ಮುಂದಿನ ಯುದ್ಧವನ್ನು ಗಮನಿಸೋಣ. ರಾಮ ಕೇಳಿನ್ನೇಕೆ ಸೀತೆಯ ಕಾಮಿತವು ನಿನಗೆ, ರಾಮ ಕೇಳಿಲ್ನೇಕೆ ಸೀತೆಯ ಕಾಮಿತವು, ಕಡು ಮರಳಲ ನಿನಗೆ ಮರುಳಲ, ಸುತ್ರಾಮ ಕಳುಗಿದ ತೇರ ಬಲುಗಿಂಟೆಂದು ಬೆರತೆ ಎಲ್ಲಗ, ವ್ಯೋಮಕೇಶ ವಿರಿಂಚಿ ಮುಖ್ಯ ಮಗ ಮಗಿಮ, ಸುರಕೋಟಿಗಳು ಸಂಗ್ರಾಮ ಕಭಿಮುಖರಾದ ರಣುವಿಗೆ ಬಗೆವನಲ್ಲಿಂದ ಕಡು ಮರುಳಲ. ರಾಮ ಸೀತೆಯ ಕಾಮಿತವು ಯಾಕೆ, ರಾವಣ ರಾಮನನ್ನುದ್ದೇಶಿಸಿ ಹೇಳುತ್ತಾನೆ. ಅಲ್ಲಲ್ಲಿ ಮಹಾ ಸುದರ್ಶನ ಇರಬಹುದು, ಸತ್ತು ಹೋದಂತಹ ರಾಕ್ಷಸರು ಮತ್ತೆ ಹುಟ್ಟಿ ಬಂದಿದ್ದಿರಬಹುದು, ಶಕ್ಯಾಯುಧದಿಂದ ಲಕ್ಷ್ಮಣನನ್ನು ಧರೆಗೊಳಿಸಿದ್ದಿರಬಹುದು, ಈಗ ಪ್ರಯೋಗಿಸಿದ ಬ್ರಹ್ಮಾಸ್ತ್ರ ಇರಬಹುದು. ರಾವಣನಲ್ಲಿ ಅಸ್ತ್ರ ಸಂಪಾದನೆಗಳಿವೆ. ಹಾಗೆ ರಾವಣ ಹೇಳ್ತಾನೆ, ರಾಮನೇ ಒಂದು ಹೊಗಳಿಕೆಯ ಮಾತು ಹೇಳಿದ ಕಳೆದ ಘಟನೆಗಳಿಂದ. ಇದರಿಂದ ಪುಳಕಿತನಾದಂತಹ ರಾವಣ ಒಂದು ಮಾತು ಹೇಳ್ತಾನೆ, ನಿನಗೆ ಸೀತೆಯ ಆಶೆ ಯಾಕೆ ರಾಮ ಹೇಳು, ನಿನಗೆ ಪಡೀಲಿಕ್ಕೆ ಆಗುವುದಿಲ್ಲ ಅಂತಂದ್ರೆ ಅರ್ಥ. ನಿನಗೆ ಹುಚ್ಚು ಹಿಡಿದಿದೆ. ದೇವೇಂದ್ರನ ಕಳುಹಿಸಿದಂಥ ರಥ ಏನು, ಆ ರಥದ ಮೇಲೆ ನಾನು ನಿಂತು ಯುದ್ಧ ಮಾಡಿದರೆ ರಾವಣನನ್ನು ಗೆಲ್ತೇನೆ ಅಂತ ನೀನು ಆಲೋಚನೆ ಮಾಡಿದಂಥದ್ದು, ಇದು ನಿನ್ನ ಭ್ರಮೆ. ಇದು ನಿನಗೆ ಹುಚ್ಚಿದು. ಆ ಭ್ರಮೆಯಲ್ಲಿ ನೀನಿದ್ದೆ. ನಿನಗೊಂದು ಸೊಕ್ಕು ಬಂದಿದೆ. ದೇವೇಂದ್ರ ರಥ ಕಳುಹಿಸಿದ ಅಂತ ಸೊಕ್ಕು ಬಂದಿದೆ. ನಮಗೆ ರಥ ಹೊಸ್ತೇನೂ ಅಲ್ಲ, ನಾವು ಅದರ ಮೇಲೆ ಪದಾಘಾತ ಮಾಡಿದವರೇ ಆ ರಥವನ್ನು ಮಾಡುತ್ತಾನೆ. ಈಶ್ವರ ಬ್ರಹ್ಮ ಮೊದಲವರು ಯಾರಿದ್ದಾರೆ, ದೇವತೆಗಳು ನನ್ನ ಎದುರಿಗೆ ಬಂದರೆ ನಾನು ಅಣುವಿನಂತೆ ಕಾಣುವ. ನನಗೆ ಶಿವನೂ ದೊಡ್ಡ ಸಂಗತಿಯಲ್ಲ, ಬ್ರಹ್ಮನೂ ಅಲ್ಲ. ನಾನು ಆಜ್ಞಾಪಿಸಿದರೆ ಬ್ರಹ್ಮ ಬರ್ತಾನೆ, ವಿನಂತಿಸಿದರೆ ಅಲ್ಲ, ಆಜ್ಞಾಪಿಸಿದರೆ. ಕುಂಭಶ್ರವಣನನ್ನು ಎಬ್ಬಿಸಲಿಕ್ಕೆ ಬ್ರಹ್ಮ, ಕರೆಯಿರೋ ಬ್ರಹ್ಮನನ್ನು
ಬ್ರಹ್ಮ ಓಡೋಡಿ ಬಂದಿದ್ದಾನೆ. ಶಿವದೇವರು, ನಾನು ಕೇಳಿದ್ದನ್ನು ಕೊಡುವ ದೇವರು ಶಿವದೇವರು. ಕೈಲಾಸವನ್ನು ಎತ್ತಿದ್ದೇನೆ, ನಾನು ಶಿವಸ್ತುತಿ ಮಾಡಿದ್ದೇನೆ. ಲಂಕೇಶ್ವರೋವ ಲೋಕೇಶ್ವರೋವ ರಾವಣೋ ಲೋಕರಾವಣ. ಹಾಗೆ ಶಿವಾನುಗ್ರಹ ಇದೆ, ಬ್ರಹ್ಮನ ಅನುಗ್ರಹ ಇದೆ, ಸೃಷ್ಟಿಕರ್ತನದ್ದು ಇದೆ, ಲಯಾಧಿಕಾರಿ ಅಂತದ್ದು ಇದೆ. ನನಗೆ ಕಾಯುವ ದೇವರ ಅನುಗ್ರಹ ಬೇಡ, ಸಂರಕ್ಷಣೆ ಯಾಕೆ ಬೇಡ? ಲೋಕವನ್ನು ಕಾಯುವವ ನಾನೇ ಇದ್ದೇನೆ, ರಾಕ್ಷಸರನ್ನು ಕಾಯುವ ನನ್ನ ಹತ್ರ ಪುರುಷಾಯತ್ತವಾದದ್ದು, ನನ್ನ ಹತ್ರ ಸಾಮರ್ಥ್ಯ ಇದೆ ಅಂತ ಎಂಬ ಧ್ವನಿಯನ್ನು ಹೇಳ್ತಾನೆ. ಯುದ್ಧಕ್ಕೆ ಬಂದರೆ ಯಾರೂ ಅಲ್ಲ. ರಾಮ ಹೇಳ್ತಾನೆ, ಶಿವಬ್ರಹ್ಮರೇ ಮೊದಲಾದ ಮುಖ್ಯ ದೇವತೆಗಳ ಶಕ್ತಿಯ ಬೆಂಬಲದ ವೀರ ನೀನು. ನನಗೆ ಅಂಥವರ ಬೆಂಬಲ ಇಲ್ಲ. ಶಿವಬ್ರಹ್ಮರ ಬೆಂಬಲ ನನಗೆ ಬೇಕೋ? ಅವರ ಬೆಂಬಲದಿಂದಲೋ ನಾನು ವೀರನಾದದ್ದು ಅಲ್ಲ. ನಾನು ಸ್ವಸಾಮರ್ಥ್ಯದಿಂದ ನಾಗಿದ್ದೇನೆ. ನಾನು ಯಾರು ಎಂಬುದನ್ನು ನೀನು ಅರಿತುಕೊಳ್ಳಿಲ್ಲ ಹೇಳ್ತಾನೆ. ನಾನು ಯಾರು ಅಂತ ನಿನಗೆ ಗೊತ್ತಾಗಲಿಲ್ಲ, ನನ್ನ ಸಮರ ಸಾಮರ್ಥ್ಯ ನಿನಗೆ ಗೊತ್ತಾಗಲಿಲ್ಲ. ಆ ಕಾರಣದಿಂದ ಅನೇಕ ತಲೆಗಳನ್ನು ಹೊತ್ತಿದ್ಯಲ್ಲ ನೀನು, 10 ತಲೆಗಳು. ನಿನ್ನ ಕೊರಳಿಗೆ ಖಡ್ಗ ಬೀಸಿ ಮೂಗನ್ನು ಕತ್ತರಿಸಿ ಸೀತೆಯನ್ನು ಪಡೆಯುವ ಕ್ರಮ ನೋಡು. ಇದು ರಾವಣನನ್ನು ಛೇಡಿಸಿತು. ಒಬ್ಬಳು ಮೂಕೊರತೆ ಇದ್ದಾಳೆ, ನಿನ್ನ ತಂಗಿ. ಅವಳು ನಮ್ಮಲ್ಲಿ ಸೀತೆಯನ್ನು ಪಡೆಯುವ ಉತ್ಸಾಹದಿಂದ ಮೈ ಮೇಲೆ ಬಿದ್ದಿದ್ದಾಳೆ. ಅವಳ ಮೂಗನ್ನು ತಾನು ಕತ್ತರಿಸಿದ್ದೇನೆ. ಆ ವ್ಯಾಜದಿಂದಲೇ ಇವತ್ತು ಸೀತಾಪಾರವೋ ಯುದ್ಧವೋ ಲಂಕೆಗೆ ಅಭಿಯೋಗವೋ ಆದಂತಹದ್ದು ಎನ್ನುವುದನ್ನು ನೆನಪಿಸುವುದಕ್ಕೆ ರಾಮ ಹೇಳ್ತಾರೆ, 10 ತಲೆ ಹೊಂದಿದ್ದೀನಿ, ಅರೆ ಖಡ್ಗದಿಂದ ನಿನ್ನ 10 ಮೂಗನ್ನು ಕೊಯ್ದು ನಾನು ಸೀತೆಯನ್ನು ಹೇಗೆ ಕೊಂಡೋಗ್ತೇನೆ ಅಂತ ನೀನು ನೋಡಬಹುದು ಅಂತ ಮೂದಲಿಕೆಯ ಉತ್ತರವನ್ನು ಕೊಡ್ತಾನೆ. ನಾನು ನಿನ್ನ ವಿಷಯವನ್ನು ಅಲ್ಪ ಸ್ವಲ್ಪ ಬಲ್ಲೆ ಅವ ಹೇಳ್ತಾನೆ. ತಾಟಕೆಯ ಮೇಲೆ ಪರಾಕ್ರಮ ತೋರಿಸಿದವನಲ್ವೋ ನೀನು, ಕತೆ ಹೇಳ್ತಾನೆ ಅವ. ಮಾತ್ರವಲ್ಲ, ಅಲ್ಪವಾದಂಥ ಬಿಲ್ಲನ್ನು ಮುರಿದದ್ದು, ಸೀತಾ ಕಲ್ಯಾಣಕ್ಕೆ ಶಿವಧನುಸನ್ನು ಮುರಿದಿದೆಯಲ್ಲ, ಆ ಮುರಿದ ರಾಮ ನೀನಲ್ವೋ? ತಾಟಕಿಯನ್ನು ಕೊಂದ ರಾಮ ನೀನಲ್ವೋ? ಬಡಬ್ರಾಹ್ಮಣನಾದಂತಹ ಪರಶುರಾಮರಲ್ಲಿ ಯುದ್ಧ ಮಾಡಿ ಅವನಲ್ಲಿದ್ದಂತಹ ಬಿಲ್ಲನ್ನು ಸೆಳ್ಕೊಂಡವ ಅವ ಮುದುಕ ಪರಶುರಾಮ. ಅವ ಕೃತಯುಗದವ, ಸತ್ಯಯುಗದ ಪರಶುರಾಮ. ಆ ಬಡಬ್ರಾಹ್ಮಣನನ್ನು ಬಿಲ್ಲು ಕಿತ್ತುಕೊಂಡಿದ್ದಿ. ಮಾತ್ರ ಅಲ್ಲ, ಭರತನು ಕಾಡಿಗೆ ಹೋಗಲಿಕ್ಕೆ, ತಮ್ಮನಾದ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಎಂಬ ಕಾರಣಕ್ಕೆ ನಿನಗೆ ಬರಬೇಕಾದಂತಹ ಸಿಂಹಾಸನ ಹೋಯಿತು. ನೀಚರೊಡನಾಡಿದುದನ್ನು, ನಿಮ್ಮ ಮನೆಯಲ್ಲಿ ಮಂತರೆ ಎಂಬಂತಹ ನೀಚಳ ಮಾತಿನಿಂದ ನಿನಗೆ ಕಾಡು ಪಾಲಾದಿ. ಕಾಕಾಸುರನ ಪ್ರಕರಣ ನೆನಪಿಸ್ತಾನೆ. ಕಾಗೆಯನ್ನು ಒಂದು ಹುಲ್ಲು ಕಡ್ಡಿಯಲ್ಲಿ ನೀನು ಅಭಿಮಂತ್ರಿಸಿ ಓಡಿಸಿದ್ದಿ. ನೀನು ಅದೇ ರಾಮ ಅಲ್ಲೋ? ಅಂದರೆ ರಾಮನನ್ನು ವ್ಯಂಗ್ಯ ಮಾಡುವ ಮಾತಿನ ಮೂಲಕವಾಗಿ ರಾಮನ ಮಹಿಮೆಯನ್ನು, ಇದು ಪರೋಕ್ಷವಾಗಿ ರಾಮನನ್ನು ಭಗವಂತ ಅಂತ ಒಪ್ಪುವಂತಹ ಒಂದು ಮನೋಧರ್ಮ. ಇದು ನಿಂದ್ಯಾಸ್ತುತಿಯೂ ಹೌದು. ಮುಂದೆ ನೋಡೋಣ. ಆರು ನಿಲ್ಲವೋ ಲೆಳೆಯ ಹರಿಣನ ನಾರಚದಲೆಚ್ಚುವರು, ನೆಚ್ಚಿನ ನಾರಿಯನು ನೀಗಾಡಿ ಹಕ್ಕಿಯ ನುಡಿಗಿ ನಡೆದಿವರ, ಸಾರಿ ಬಡಕೋಡಗನ ಕೊಂದಿ ವೀರತನವಾರ್ಗುಂಟು, ನಗರದ ಕಾರಿಗೆಯ ಬಂಧಿಸಿದ ಪಲುಮೆಯ ದಾರಿಗುಂಟಿಂದ, ಅಯ್ಯ ಯಜ್ಞ ಸಂರಕ್ಷಣೆಯಿಂದ ತೊಡಗಿ ಆವರೆಗಿನ ರಾಮ ಸಾಧನೆ ಏನು, ರಾಮ ಮಾಡಿದಂತಹ ಮಹತ್ ಕಾರ್ಯವನ್ನು ನೆನಪಿಸ್ತಾನೆ. ತಾಟಕಿ ಸಂಹಾರ, ಸುಬಾಹು ಸಂಹಾರ, ಶಿವಧನುರ್ಭಂಗ, ಪರಶುರಾಮರ ಗರ್ವಭಂಗ, ಅಥವಾ ಪರಶುರಾಮರಲ್ಲಿ ತನ್ನಲ್ಲಿದ್ದಂತಹ ವೈಷ್ಣವ ಶಕ್ತಿಯನ್ನು ರಾಮನಲ್ಲಿ ನಿಕ್ಷೇಪ ಮಾಡಿದ ಘಟನೆ ಇರಬಹುದು, ಕಾಕಾಸುರ ಪ್ರಕರಣ ಇರಬಹುದು. ಹೀಗೆ ಇದನ್ನು ಹಿಂದಿನ ಸಂಚಿಕೆಯಲ್ಲಿ ಸವಿವರವಾಗಿ ನಾವು ಹೇಳಿದ್ದೇವೆ ಅದನ್ನು. ಹಾಗೆ ಮಾಯಾ ಜಿಂಕೆಯನ್ನು ಹೊಡೆದಂತಹ ಪ್ರಕರಣ ಇರಬಹುದು, ಮಾರೀಚನನ್ನು ಕೆಡ ಹಾಕಿದ್ದಿರಬಹುದು, ಜಟಾಯುವನ್ನು ಮೋಕ್ಷ ಕೊಟ್ಟದ್ದು, ಅಗ್ನಿ ಸಂಸ್ಕಾರ ಮಾಡಿದ ಪ್ರಕರಣ ಇರಬಹುದು, ಸುಗ್ರೀವ ಸತ್ಯ, ಶಬರಿ ಮೋಕ್ಷ, ಕಬಂಧ ಮೋಕ್ಷ, ಹನುಮತ್ ದರ್ಶನ, ಒಂದೊಂದು ಘಟನೆಗಳನ್ನು ರಾವಣ ನೆನಪಿಸ್ತಾನೆ. ಅಂದರೆ ರಾಮ ಹುಟ್ಟಿದಲ್ಲಿಂದ
ಇಲ್ಲಿಯವರೆಗಿನ ರಾಮನ ಯಾನ, ರಾಮನ ಅಯನ ಇದು ತನಗೆ ಗೊತ್ತುಂಟು ಅಂತ ರಾವಣ ಹೇಳುವಂಥದ್ದು ಪರೋಕ್ಷವಾಗಿ. ನನಗೆ ಗೊತ್ತಿಲ್ಲದೆ ನಾನು ಸೀತಾಪಾರವ ಯುದ್ಧವೋ ಮಾಡ್ತಿಲ್ಲ, ನಿನ್ನ ಎಲ್ಲ ಉಪಕ್ರಮಗಳು ಏನಿದೆ, ನಿನ್ನ ಹುಟ್ಟು ಬೆಳವಣಿಗೆ, ಅಸ್ಥಿ ಜಾಯತೆ ವರ್ಧತೆ ಇದೆಲ್ಲ ನನಗೆ ಗೊತ್ತುಂಟು ಅಂತ ಹೇಳುವಂಥದ್ದು ರಾವಣನಿಗೆ ಸ್ವಸ್ವರೂಪ ಜ್ಞಾನ. ತಾನು ಶಾಪಗ್ರಸ್ತ ಸನಕ ಸನಂದರಿಂದ ಜಯ ವಿಜಯರು, ಇದು ತೊರವೆ ಹಿಂದೆ ಇದನ್ನು ಮಂಡೋದರಿಯಲ್ಲಿ ಹೇಳುವುದನ್ನು ಅದಕ್ಕೆ ಪುಷ್ಟಿಯಾಗಿ ಇಲ್ಲಿ ಈ ಪ್ರಕರಣಗಳ ನೆನಪನ್ನು ಮಾಡೋದು ನಮಗೆ ಕಾಣ್ತದೆ. ವಾಲಿಯನ್ನು ಕೊಂದ ಪ್ರಕರಣ ಹೇಳ್ತಾನೆ, ಬಡ ಕೋಡಗನನ್ನು ಕೊಂದ ಪರಾಕ್ರಮ, ಅಥವಾ ಸಮುದ್ರಕಕ್ಕೆ ಕಂದಕಕ್ಕೆ ಸೇತುವೆ ಕಟ್ಟಿದ ಘಟನೆಯನ್ನು ನೆನಪಿಸ್ತಾನೆವ. ಹೀಗೆ ಹಂಗಿಸುವ ನೆಪದಲ್ಲಿ ರಾಮ ಸಾಮರ್ಥ್ಯ ತನಗೆ ಗೊತ್ತುಂಟು ಅಂತ ಪರೋಕ್ಷವಾಗಿ ಹೇಳುವಂಥದ್ದು ಇಲ್ಲಿ ಕಾಣ್ತದೆ. ಹಾಗೆ ನೀನು ಇಂದ್ರಜಿತುವನ್ನು ಕೊಂದದ್ದೋ ಅಥವಾ ಕುಂಭಕರ್ಣನನ್ನು ಕೊಂದದ್ದೋ, ಯಾರ್ಯಾರನ್ನು ಕೊಂದಿದ್ದಿ ಇವರೆಲ್ಲ ದುರ್ಬಲರು, ಇವರು ಪ್ರಬಲ ಪರಾಕ್ರಮಿಗಳು ಅಂತ ನೀನು ಯೋಚನೆ ಮಾಡಬೇಡ. ನನಗಿಂತ ದುರ್ಬಲರು, ಅದುವೇ ನಿನ್ನ ಪರಾಕ್ರಮದ ದೊಡ್ಡ ಸಾಧನೆಯಲ್ಲ ರಾಮ ಅಂತ ಒಂದು ಬಾಣವನ್ನು ರಾಮನ ಮೇಲೆ ಪ್ರಯೋಗ ಮಾಡಿದನಂತೆ. ಮುಂದೆ ನೋಡುವ. ಎಚ್ಚ ಶರವನು ಸವರಿ ಶಿವ ಶಿವ ಮುಚ್ಚು ಮರೆ ಏಕಿದಕಿ ನೀ ಜಗದಚ್ಚರ್ಯ ಭಟನಲ್ಲವೇ ಬಹು ಹೇ ತರದು ನಮಗೆ ಅಚ್ಚ ಕೈ ಗಂಕಣಕ್ಕೆ ಮಣಿಮಯ ದಚ್ಚಗನ್ ನಡಿಯೇಕೆ ನಮ್ಮಯ ಮಚ್ಚು ಗೆಣೆಗಳ ಕಲಗವನು ನೀ ನೋಡು ಸಾಕೆಂದ ಎಚ್ಚ ಶರವನು ಸವರಿ ಮತ್ತೆ ಆ ಬಾಣವನ್ನು ಕತ್ತರಿಸ್ತಾನೆ ಅಂತೆ ರಾಮ. ಮುಚ್ಚು ಮರೆ ಏಕೆ ಇದಕ್ಕೆ, ನೀನು ಜಗತ್ತಿಗೆ ಭಟ ಹೇಳಿದನಂತೆ ಅವ. ನಮಗೆಲ್ಲಿಯದು ಸಾಮರ್ಥ್ಯ, ಕೈಯಲ್ಲಿರುವಂಥ ಉತ್ತಮ ಕಡಗಗಳು, ರತ್ನದ ಕಡಗಗಳಿಗೆ ಕನ್ನಡಿ ಯಾಕೆ? ನಿನ್ನ ಸಾಮರ್ಥ್ಯ ಅದ್ಭುತ, ಅದಕ್ಕೆ ನೀನು ವರ್ಣಿಸೋದು ಬೇಡ, ನಿನ್ನ ಸಾಮರ್ಥ್ಯ ದೊಡ್ಡದು ಅಂತ ಹೇಳ್ತಾನೆ. ನಮ್ಮ ಮೆಚ್ಚಿನ ಬಾಣಗಳ ಕಾಳಗವನ್ನು ನೀನು ನೋಡು ಅಂತ ರಾಮ ಹೇಳ್ತಾನೆ ಅಂತ ಆ ಸಂದರ್ಭದಲ್ಲಿ. ಹಾಗೆ ರಾವಣನ ಬಾಣಗಳು ಏನುಂಟು ಅದನ್ನು ಕತ್ತರಿಸ್ತಾನೆ ಅವ. ನಿನ್ನ ಕಥೆಯೆಲ್ಲ ಗೊತ್ತುಂಟು, ನೀನು ಕಾರ್ತವೀರ್ಯಾರ್ಜುನನನ್ನು ಸೋಲಿಸಿದವನಲ್ಲೋ ಅಂದರೆ ವ್ಯಂಗ್ಯವಾಗಿ. ಕಾರ್ತವೀರ್ಯಾರ್ಜುನಲ್ಲಿ ಸೋತು ಸೆರೆಮನೆಯಲ್ಲಿದ್ದ ರಾವಣ, ಆದರೆ ರಾಮ ಹೇಳ್ತಾನೆ ಗೊತ್ತುಂಟು ನೀನು ಕಾರ್ತವೀರ್ಯಾರ್ಜುನನನ್ನು ಗೆದ್ದದ್ದು ಗೊತ್ತುಂಟು. ಅಂದರೆ ಅರ್ಥ ಏನು? ಅಜ್ಜಯ್ಯನಾದಂಥ ಪುಲಸ್ಸೆ ಬಂದು ಭಿಕ್ಷೆಯಾಗಿ ಅವನ ಬಂಧನ ಬಿಡುಗಡೆಯನ್ನು ಮಾಡುವಂತಹದ್ದು. ವಾಲಿಯ ಪ್ರಕರಣವನ್ನು ಹೇಳಿದೆ ನೀನು, ಆ ವಾಲಿ ಹತ್ರ ನೀನು ಗೆದ್ದದ್ದಲ್ವೋ? ಅಂದರೆ ವಾಲಿಯು ಹಾಗೆ, ಹಿಂದೆ ಅದನ್ನು ವಿವರವಾಗಿ ನಾವು ಇಂದಿನ ಸಂಚಿಕೆಗಳನ್ನು ನೋಡಿದ್ದೇವೆ. ಆ ವಾಲಿಯ ಬಂಧನಕ್ಕೆ ಒಳಗಾದ ರಾವಣ, ಅವನ ಬಾಲದ ಕಟ್ಟಿನಲ್ಲಿ ಬಿಗಿಯಲ್ಪಟ್ಟ ರಾವಣ, ಅದನ್ನು ನೆನಪಿಸ್ತಾನೆ. ಹಾಗೆ ಬಲಿಯ ಸೆರೆಮನೆಯಲ್ಲಿದ್ದಂತಹ ಘಟನೆಯನ್ನು ನೆನಪಿಸ್ತಾನೆ ರಾವಣ. ನೀನು ಬಲಿಯನ್ನು ಗೆದ್ದದ್ದಲ್ವೋ? ಅಂದರೆ ಅದನ್ನು ಪರೋಕ್ಷವಾಗಿ ಹೀಗೆ ಶಿವನನ್ನು ಉಳಿಸಿದೆ, ಕೈಲಾಸವನ್ನು ನೀನು ಎತ್ತಲಿಲ್ವೋ? ಕೈಲಾಸದ ಅಡಿಗೆ ಬೆರಳು ಸಿಕ್ಕಿ ಅವ ದುಃಖಿಸಿದ್ದು, ಅವಾಗ ಸಾಮಗಾನದಲ್ಲಿ ಕಣ್ಣೀರಿಳಿಸಿದ್ದು. ಹಾಗೆ ಎಲ್ಲ ರೀತಿಯಿಂದ ವಿದೇಹನ ಕಥೆ ಇರಬಹುದು, ನೀನು ಭಾರಿ ವೀರ. ಹಾಗೆ ರಾಮ ರಾವಣನನ್ನು ಹಂಗಿಸ್ತಾನಂತೆ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅವರ ಪರಸ್ಪರ ಯುದ್ಧಗಳು ಕಾಣ್ತದೆ. ಮುಂದೆ ನೋಡುವ. ಆದಡೆಯು ತೊಡಕುವುದು ತೋಟಿಯ ನೈದೆ ನಗೆಗಿಡಿ ನಮಗೆ ನಿಲ್ನೋಪಾದಿಯವರವಲ್ಲವಾಗಿ ದಶಾಸ್ಯ ಕೇಳಲವೋ ಆದಿಯಲಿ ನೀ ನಿಮ್ಮ ರಘುವಂಶೋದಯದ ಪಾರ್ಥಿವ ಕುಲೇಂದ್ರನ ಕಾದಿಕೊಂದುದರಿಂದ ಸೆಣಸಿದೆ ವೈಸೆ ನಾವೆಂದ ಅಯ್ಯ ನಾವು ನಿಮ್ಮಂಥವರಲ್ಲ ಅಂತ ರಾಮ ಹೇಳ್ತಾನೆ. ನೀನು ಸೋತ್ರು ನಾವೊಂದು ಮಾತುಂಟು ವಾಡಿಕೆಯಲ್ಲಿ, ಅಡಿಗೆ ಬಿದ್ದರೂ ಮೂಗು ಮೇಲೆ.
ಮೀಸೆಗೆ ಬಣ್ಣ ಆಗಲಿಲ್ಲ. ಅದೊಂದು ಮಾತು. ರಾವಣನ ಮಾತುಗಳು ಹಾಗೆ. ವಾಲಿಯಲ್ಲಿಯೋ ಬಲಿಯಲ್ಲಿಯೋ ಕಾರ್ತವೀರ್ಯನೆಲ್ಲ ಅನೇಕ ಕಡೆಗಳಲ್ಲಿ ಸೋತಿದ್ದಾನೆ. ಯಮನಲ್ಲಿ ಸೋತು ಯಮ ದಂಡ ಎತ್ತಿದ್ದಾನೆ ರಾವಣನನ್ನು ಕೊಲ್ಲಿಕ್ಕೆ. ಬ್ರಹ್ಮದೇವರು ತಡೆದ್ರಂತೆ, ನಾನು ವರ ಕೊಟ್ಟಿದ್ದೇನೆ ನೀನು ಹೊಡಿಬೇಡ ಅಂತ. ಅಂದರೆ ಹೊಡೆದ್ರೆ ಸಾಯ್ತಾನೆ. ದೇವೇಂದ್ರನಲ್ಲಿಯೂ ಹಾಗೆ ಇಂದ್ರಜಿತು ಬಂದು ಅವನನ್ನು ಮಾಯೆಯಿಂದ ರಕ್ಷಿಸ್ತಾನೆ ಅಂತ ಅನೇಕ ಸಂಗತಿಗಳುಂಟು. ಹಿಂದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಬೇರೆ ಸಂಚಿಕೆಗಳಲ್ಲಿ ಅದನ್ನು ನೋಡಿದ್ದೇವೆ. ಹಾಗಾದ ಕಾರಣ ಆದರೆ ನಮಗೊಂದು ಸಿಟ್ಟುಂಟು, ನಿಮ್ಮ ಹತ್ರ ದ್ವೇಷ ಉಂಟು. ಯಾಕೆ? ಬಹಳ ಹಿಂದೆ ನೀನು ರಘುವಂಶದಲ್ಲಿ ಉದಿಸಿದ ಅನರಣ್ಯ ರಾಜನನ್ನು ಕೊಂದಿದ್ದಿ, ಅಥವಾ ಅನರಣ್ಯಕ ಅವನನ್ನು ಕೊಂದಿದ್ದಿ 21-22 ತಲೆಮಾರಿನ ಹಿಂದೆ. ನಾವು ನಿನ್ನ ಮೇಲೆ ಯುದ್ಧ ಮಾಡಲೇಬೇಕು. ಯಾಕೆ? ಸಾಯುವ ಕಾಲಕ್ಕೆ ಅನರಣ್ಯನೊಂದು ಹೇಳ್ತಾನೆ, ತಾನು ಸತ್ಯವನ್ನು ನುಡಿದಿದ್ದರೆ, ಧರ್ಮಾಚರಣೆ ಮಾಡಿದ್ದರೆ, ಇಂತಿಂತ ಸನ್ನಡತೆಯಿಂದ ಇದ್ದರೆ, ಸೌಶೀಲ್ಯದಿಂದ ಇದ್ದರೆ, ನಾನು ತಪಸ್ಸು ಮಾಡಿದರೆ, ಯಜ್ಞಾದಿ ಕರ್ಮಗಳನ್ನು ಮಾಡಿದರೆ, ಸತ್ಕರ್ಮ ಮಾಡಿದರೆ, ಅವಾಗ ನನ್ನ ವಂಶದಲ್ಲಿ ದಾಶರಥಿಯಿಂದ ನಿನಗೆ ಮರಣ ಅಂತ ಹೇಳ್ತಾನೆ. ಹಾಗೆ ಹೇಳಿ ಸಾಯುವುದವ. ಇಷ್ಟು ವರ್ಷ ಆಯಿತು. ಆ ಕಾರಣ ಮೇಲೆ ಹೇಳಿದ ಕಾರಣದಿಂದ ಈ ವಿರೋಧಕ್ಕೆ ನೀನು ಒಳಗಾಗಿದ್ದಿ. ಸೀತಾಪರ ನನಗೆ ಲಕ್ಷ್ಯ ಅಲ್ಲ ಅಂತ ರಾಮನ ಧ್ವನಿ. ಸೀತಾಪರ ಮೊನ್ನೆ ಆಗಿದೆ, 11 ತಿಂಗಳ ಹಿಂದೆ. ಎಷ್ಟು? 21 ತಲೆಮಾರಿನ ಹಿಂದೆ ನೀನು ಅಯೋಧ್ಯೆಗೆ ಬಂದು ನಮ್ಮಲ್ಲಿ ಒಬ್ಬ ರಾಜಋಷಿಯನ್ನು ಕೊಂದಿದ್ದಿ. ಯಜ್ಞನಿರತನಾಗಿ ಕೊಂಡಿದ್ದವ, ಬಳಲಿಕೆಯಿಂದ ಅನ್ನಾಹಾರ ಸೇವಿಸದೇ ಇದ್ದವ. ಯುದ್ಧಕ್ಕೆ ಕರೆದ, ಅವಕಾಶ ಕೊಡುವಂತೂ ಹೇಳಿದ್ರು ಕೇಳಲಿಲ್ಲ, ಕೊಡ್ತಿದ್ದಿ. ಅದಕ್ಕಾಗಿ ನಾವು ಯುದ್ಧ ಮಾಡಲೇಬೇಕು, ನಾವು ಬೇರೆ ನಿರ್ವಾಹ ಇಲ್ಲ ಅಂತ ಹೇಳ್ತಾನೆ. ಆ ಕಾರಣದಿಂದ ಹಾಗೆ ಗರ್ಜಿಸುತ್ತಾ ಅಮೋಘಾಸ್ತ್ರವನ್ನು ಪ್ರಯೋಗ ಮಾಡ್ತಾನಂತೆ. ಹರ್ಷಿಸಿದ ದೇವತೆಗಳು, ರಾವಣನ ತಲೆ ತುಂಡಾಯಿತು. ಕವಿಸುತ್ತಾ ಪುನಃ ಮುಂಡದ ಮೇಲೆ ತಲೆಗಳು ಮತ್ತೆ ಹುಟ್ಟಿಕೊಂಡಿದ್ದವಂತೆ, ಕಡಿಯುತ್ತಿದ್ದ ಹಾಗೆ. ಆ ಸಂದರ್ಭದಲ್ಲಿ ದೇವತೆಗಳು ಕಳವಳಗೊಂಡರು. ಒಂದು ಸಂದರ್ಭದಲ್ಲಿ ಇಂದ್ರನಿಗೆ ಆಯ್ತಂತೆ, ನಾವು ರಥ ಕೊಟ್ಟು ಸೋತೇವೋ ಹೇಗೆ? ಈ ರಾವಣ ಸಾಯದೇ ಇದ್ದರೆ ನಾಳೆ ಪ್ರತೀಕಾರವಾಗಿ ನಮ್ಮ ಮೇಲೆ ಬಿಡ್ತಾನಲ್ಲ ಅಂತ ಅವರಿಗೆ ಕಂಡಿತು. ನಮ್ಮನ್ನು ಕತ್ತಿಯಿಂದ ಕತ್ತರಿಸದೇ ಇರಲಾರ ಅಂತ ಕಂಡಿತಂತೆ ಅವರಿಗೆ. ಆ ಸಂದರ್ಭದಲ್ಲಿ ಪುನಃ ಆರ್ಭಟಿಸಿತು. ರಾಮನನ್ನು ಗದರಿಸಿದವು, ಕೈ ಅಸ್ತ್ರಗಳು ಹಾರಿಸಿದವು. ಬ್ರಹ್ಮಾಂಡ ಮಂಡಲಗಳು ಏನುಂಟು ಇದು ಬಾಣಗಳಲ್ಲಿ ತುಂಬಿ ಹೋಯಿತು. ರಾಮ ಕಡಿಯುವುದು, ತಲೆ ಮತ್ತೆ ಚಿಗುರುವುದು ಬಾಣ ಪ್ರಯೋಗದಲ್ಲಿ ಆಗುತ್ತಾ ಉಂಟು. ಕೇಳೋಣ. ಯಸುಗೆ ಬಗುಗಳ ದೇವ ದುರದಾಲಸಿಗೆ ರಘುಕುಲ ವೀರರಲಿ ರಂಜಿಸುವುದೇ ತುಡು ಬಾಣವನು ಕಡಿಖಡನ ಮಸ್ತಕವಾ ವಿಷಿಕವೆಡೆಯಾಡಲಿ ಕೊರಳ್ಗಳ ಹಸರದಲ್ಲಿ ಕೈಗುಂದ ಬೇಡೆಂದೆ ಸಗಿ ಮಾತಳಿದಾಯನುತ ನೂಕಿದನು ತೇಜಿಗಳ ಯಸುಗೆ ಬಹುದೆಲೆ ದೇವಾ ರಾವಣನ ಬಾಣ ಪ್ರಯೋಗಗಳು ಬಲವಾಗುತ್ತಾ ಉಂಟಂತೆ. ಯುದ್ಧದಲ್ಲಿ ಆಯಾಸಗೊಳ್ಳುವ ಸಂದರ್ಭ ಆಯ್ತಂತೆ ರಾಮಚಂದ್ರಮನಿಗೆ. ಮಾತಲಿಗೆ ಗೊತ್ತಾಯ್ತಂತೆ ರಾಮನಿಗೆ ಆಯಾಸ ಆಗ್ತಾ ಉಂಟು ಅಂತ. ಒಂದೇ ಸವನೆ ತಲೆ ಕಡಿತಾ ಉಂಟು, ಬಾಣಗಳು ತಲೆಗಳು ಹುಟ್ಟಿಕೊಳ್ತಾ ಉಂಟು. ಎಷ್ಟು ಸಮಯ ಅಂತ ಇದು ನಿರಂತರವಾಗಿ. ಆ ಸಂದರ್ಭದಲ್ಲಿ ಕತ್ತುಗಳ ಸಾಲಿನಲ್ಲಿ ನಿನ್ನ ಬಾಣಗಳು ಓಡಾಡಲಿ, ಕೈಗುಂದು ಬೇಡ ಅಂತ ಮತ್ತೆ ಮಾತಲ್ಲಿ ಎಚ್ಚರಿಸ್ತಾ ಇರುತ್ತೆ ರಾಮಪ್ರಭುವಿಗೆ, ಪ್ರಯೋಗ ಮಾಡೋದೇನು ಅಂತ. ಹಾಗೆ ರಥವನ್ನು ಕುದುರೆಗಳನ್ನು ಹೊಡೆದು ಲಗಾಮನ್ನು ಎಳೆದು ಮತ್ತೆ ರಥವನ್ನು ಮುಂದೆ ಚಾಚಿ ನಿಂತನಂತೆ ಮಾತಲಿ. ರಾವಣನ ತಲೆ ತುಂಡಾಗುತ್ತಾ ಉಂಟು. ಮಾತಲಿ ಕೆರಳಿ ನುಡಿಯುವಾಗ ರಾಕ್ಷಸನ ಕೊರಳಿಗೆ ಬಾಣಗಳು ಹೋಗುತ್ತಾ ಉಂಟು. ರಾಮನದ್ದು ತಲೆ ತುಂಡಾಗುತ್ತಾ ಉಂಟು. ಮತ್ತೆ ಅಸಮಾನ ರಣರಂಗದಲ್ಲಿ ನರ್ತಿಸುವ ಹೆಂಗಸಿನ ಕೈಯ ಚೆಂಡುಗಳೋ ಎಂಬಂತೆ ರಾವಣನ ತಲೆಗಳು ಕುಣಿದಾಡು ಅಂತ ಕವಿ ಹೇಳ್ತಾನೆ. ಆ ರೀತಿ ಕುಣಿದಾಡ್ತಾ ಉಂಟಂತೆ. 1, 2, 3, 4, 5 ಹೀಗೆ ರಾವಣನ ತಲೆಗಳು ಗುರಿಯಾದವು. ಅದೇ ರೀತಿ 8, 7, 6, 5, 4 ಮತ್ತೆ ಹುಟ್ಟಿಕೊಳ್ತಾ ಉಂಟು, ಮತ್ತೆ ತುಂಡಾಗ್ತಾ ಉಂಟು. ರವಿವಂಶದೊಡೆಯನ ಬಾಣಗಳು ತಲೆಗಳನ್ನು ಕಡಿಯುತ್ತವೆ. ಹಾಗೆ ಅಂತ ಕೊರಳ ಕಾಡಿನಲ್ಲಿ ಕೋಟಿ ಸಂಖ್ಯೆಯ ತಲೆಗಳು ಬಂದು ಬೀಳುತ್ತಾ ಉಂಟು. ಇಡೀ ರಾವಣನ ರುಂಡಗಳೇ ಬಿದ್ದಿದೆ ರಾಶಿ ರಾಶಿಯಾಗಿ, ಮತ್ತೆ ಹುಟ್ಟಿಕೊಳ್ತಾ ಉಂಟು. ನೋಡೋಣ ಏನಾಗಿದೆ ಅಂತ.
ಯೇಸುಗೆ ಬಹುದೇ ಗಮನದಲ್ಲಿ ಹರಿದಿಕ್ಕಿ ಪುನರಾಗಮನದಲ್ಲಿ ತರಿದಿಕ್ಕಿ ಬಾಣವು ಭ್ರಮಿಸಿದವು ಕಾಣದೆ ಶಿರಖಂಡನವಾಗ ರಕ್ಕಸನ ಸಮರ ಸಾಕಿನ್ನೀಕಿ ಸಮರ ಸಾಕಿಲ್ನೇಕೆ ಲಂಕಾರಮಣನಾಯುಷ್ಯವ ಅವಸಾನಕ್ಕೆ ಸಮಯವಿಲ್ಲೆಂದುದರಿದವು ಕಿವಿಯಲಿ ಕಕುತ್ಸಜನ ಗಮನದಲ್ಲಿ ಹರಿದಿಕ್ಕಿ ಪುನರಾಗಮನದಲ್ಲಿ ತರಿದಿಕ್ಕಿ ಬಾಣ ಆ ಸಮರ ಇನ್ನೇಕೆ ಸಾಕು. ರಾಮನ ಅಸಹಾಯ ಕತೆ ಗಮಕೆಗಳ ಬಳಸಿದ ರಾಗದಿಂದಲೇ ಗೊತ್ತಾಗ್ತದೆ. ತುಂಬ ಶ್ರವಣ ಸುಖವಾಗಿ ಹಾಡಿದರು. ಅಸಹಾಯ ಕತೆ. ಬೆಟ್ಟದ ಉಪಾಧಿಯಲ್ಲಿ ಬಿದ್ದಿದೆ ತಲೆಗಳು, ಕೈಗಳು ಹುಟ್ಟಿಕೊಳ್ತವೆ, ಮತ್ತೆ ಚಿಗುರುತ್ತವೆ. ಯುದ್ಧ ಸಾಕು, ಲಂಕೇಶ್ವರನ ಆಯಸ್ಸು ಅಂತ್ಯವಾಗಲು ಸಮಯವಿಲ್ಲ ಅಂತ ಬಾಣಗಳು ರಾಮನ ಕಿವಿಯಲ್ಲಿ ಹೇಳ್ತವೆ ಅಂತೆ. ಆ ಸಜೀವ ಶರಗಳು ವಿಶ್ವಾಮಿತ್ರ ಪ್ರದತ್ತವಾದದ್ದು. ಅವುಗಳು ಹೇಳ್ತವೆ, ಇಲ್ಲ, ಅಂತ್ಯವಾಗಲು ಸಮಯವಿಲ್ಲ, ತಲೆಗಳು ತುಂಬಿ ಹೋಗಿದೆ. ಅದೇ ಸಂದರ್ಭದಲ್ಲಿ ದೇವತೆಗಳ ಸಮೂಹದಲ್ಲಿ ಕಡಿದ ರಾಕ್ಷಸನ ತಲೆಗಳು ಬೊಬ್ಬೆ ಹಾಕ್ತಾ ಉಂಟಂತೆ. ತಲೆಗಳು ಸೂರ್ಯನನ್ನು ನಕ್ಷತ್ರಗಳನ್ನು ನುಂಗಿದವಂತೆ. ಆ ಸಂದರ್ಭದಲ್ಲಿ ಯುದ್ಧ ಸಾಕು, ಉಬ್ಬಿ ಹೋಗಬೇಡ ರಾಮಚಂದ್ರಮ, ನೀನೆಲ್ಲಿ ಯುದ್ಧ ಎಲ್ಲಿ ಎಂದು ರಾಘವನನ್ನು ಅಬ್ಬರಿಸಿತು ಅಂತ ಹೇಳ್ತಾನೆ. ತಲೆಗಳು ಅಬ್ಬರಿಸಿತವಂತೆ. ಒಂದು ರೀತಿಯ ಛೇಡಿಸುವ ಮಾತುಗಳು, ಅಸಹಾಯಕತೆ ಕಾಣುತ್ತದೆ. ಆ ಸಜೀವ ಶರಗಳಲ್ಲಿ ಆವಾಹಿಸಲ್ಪಟ್ಟಂತಹ ಆ ದೇವತಾ ಶಕ್ತಿಯೇ ರಾಮನ ಹತ್ರ ಹೇಳುತ್ತದೆ, ಯುದ್ಧವನ್ನು ನಿಲ್ಲಿಸಬಹುದು ಅಂತ ಹೇಳುತ್ತದೆ. ಮುಂದೆ ಏನು ಅಂತ ನಾವು ಮುಂದಿನ 92ನೇ ಸಂಚಿಕೆಯಲ್ಲಿ ನೋಡುವ. ಈ ಸಂಚಿಕೆಗೆ ಮಂಗಲವನ್ನಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ